ಸೊ ಈ ಒಂದು ಕಾಯಿಲೆ ಸರ್ ಎಷ್ಟು ತೂಕ ಇರಬಹುದು ಇದೊಂದು? ಅದೊಂದು 650-700 ಗ್ರಾಮ್ ಉಂಟದು ಒಂದು ಕಾಯಿ. ಸ್ನೇಹಿತರೆ ನೋಡಿ, ಕೆಮಿಕಲ್ ಹಾಕದೆ, ಯಾವುದು ಯೂರಿಯಾನೋ ಮತ್ತೊಂದು ಹಾಕದೆ, ಓನ್ಲಿ ಸಾವಯವ ಗೊಬ್ಬರವನ್ನ ಹಾಕಿ ಬೆಳೆದಿರುವಂತ ಒಂದು ಕಾಯಿಗೆ ಅವರು ಹೇಳ್ತಿರೋದು ಒಂದು 600 to 700 ಇರ್ತದೆ. ಸಾವಯವಕ್ಕೂ ಕೆಮಿಕಲ್ ಕೆಮಿಕಲ್ ಹಾಕಿದರೆ ಕೆಮಿಕಲ್ ಸ್ವಲ್ಪ ಗೊಬ್ಬರ ಸಾಕಾಗ್ತದೆ. ಕೆಮಿಕಲ್ಗೆ ಸಾವಯವ ಗೊಬ್ಬರ ಹಾಕುದಾದ್ರೆ ತುಂಬಾ ಗೊಬ್ಬರ ಬೇಕಾಗ್ತದೆ. ಕೆಮಿಕಲ್ ಹಾಕಿದರೆ, ಕೆಮಿಕಲ್ ಸ್ಪ್ರೇ, ಅದು ಕೆಮಿಕಲ್ ಎಲ್ಲ ಗೊಬ್ಬರ ಹಾಕಿದರೆ ಹಣ್ಣು ತುಂಬಾ ಬರ್ತದೆ. ತುಂಬಾ ಬರುದು, ಹಣ್ಣಿಗೆ ಸ್ಪ್ರೇ ಉಂಟು, ಅದು ಮಾಡ್ತಾರೆ. ಜಾಸ್ತಿ ಬೆಳೆ ಬರ್ತದೆ. ಹಣ್ಣು ದೊಡ್ಡದು ಬೇಕಾದ್ರೆ ಅದು ಮಾಡ್ತಾರೆ. ಹೌದು, ಹಾಗೆಲ್ಲ ಮಾಡ್ತಾರೆ. ಮತ್ತೆ ನಮಗೆ ಜಾಸ್ತಿ ನಾನು ಅದು ಮಾಡ್ಲಿಲ್ಲಲ್ಲ, ಎಂತದು ಕೆಮಿಕಲ್ ಮಾಡ್ಲಿಲ್ಲ. ಗಾಳಿ ನೀರು ಹೂವು ಹಣ್ಣು ಇರುವುದು ಏತಕ್ಕೆ, ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ, ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ. ಎಸ್, ಸೂಪರ್ ಫ್ರೆಂಡ್. ಡ್ರ್ಯಾಗನ್ ಫ್ರೂಟ್, ಕನ್ನಡದಲ್ಲಿ ಇದಕ್ಕೆ ಕಮಲದ ಹಣ್ಣು ಅಂತ ಹೇಳ್ತಾರೆ. ಸೊ ಈ ಒಂದು ಕಮಲದ ಹಣ್ಣನ್ನು ಎಲ್ಲಿ ಬೆಳೀತಾರೆ, ಹೇಗೆ ಬೆಳೀತಾರೆ ಅನ್ನೋ ಒಂದು ಕುತೂಹಲ ನನಗೆ ತುಂಬ ಸಮಯದಿಂದ ಇತ್ತು. ಮತ್ತೆ ಈ ಒಂದು ಫಾರ್ಮಿಗೆ ಹೋಗಬೇಕು ಅನ್ನೋದು ಕೂಡ ಒಂದು ವರ್ಷದಿಂದ ಕಾಯ್ತಾ ಇದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ದೇಶದ ಬೆನ್ನೆಲುಬಾಗಿರುವ ಒಬ್ಬ ರೈತರನ್ನ ಎಕ್ಸ್ಕ್ಲೂಸಿವ್ ಪಾಡ್ಕಾಸ್ಟ್ ಮಾಡ್ತಾ ಇದ್ದೇನೆ. ಈ ಹಣ್ಣನ್ನ ಹೇಗೆ ಬೆಳೆಯೋದು ಎಲ್ಲವನ್ನ ಡಿಟೇಲ್ ಆಗಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಯಾಕೆಂದ್ರೆ ನಿಮ್ಗೇನಾದ್ರೂ ಬೆಳೆಯೋ ಒಂದು ಅವಕಾಶ ಇದ್ರೆ, ಅಂದ್ರೆ ಜಾಗ ಇದ್ರೆ ಅಥವಾ ಜಾಗ ತಗೊಂಡು ಬೆಳೆಯುವಂತ ಮನಸ್ಸಿದ್ರೆ ಖಂಡಿತವಾಗಿ ಇದರ ಬಗ್ಗೆ ಡೀಟೇಲ್ ಆಗಿ ಅವರು ಇದನ್ನ ಹೇಳಿದ್ದಾರೆ. ಯಾರು ಏನು ಅಂತ ಬನ್ನಿ ಹೋಗೋಣ. ನಾವು ಇದನ್ನ ಮಂಗಳೂರಿಂದ ಹೋಗ್ತಾ ಇದ್ದೀವಿ. ಸರಿ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ತೆಂಕುಮಿಜಾರು ಅನ್ನೋ ಸ್ಥಳಕ್ಕೆ ಡ್ರ್ಯಾಗನ್ ಫ್ರೂಟ್ ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್. ಸೊ ಒಂದು ಡ್ರ್ಯಾಗನ್ ಫ್ರೂಟ್ ಫಾರ್ಮ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ವಿಡಿಯೋವನ್ನ ನೋಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ. ನೀವು ತುಂಬಾ ಜನ ಸಪೋರ್ಟ್ ಮಾಡಿದಾರ, ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನಿಮಗೆ ಏನಾದ್ರೂ ಡ್ರ್ಯಾಗನ್ ಫ್ರೂಟ್ ಈ ಒಂದು ಹಣ್ಣು ಬೇಕಾದಲ್ಲಿ ಕೂಡ ನೀವು ಡೈರೆಕ್ಟ್ ಆಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅವರ ಫೋನ್ ನಂಬರ್ ಅನ್ನ ಕೂಡ ನಾನು ಮೆನ್ಷನ್ ಮಾಡ್ತೇನೆ, ವಿಡಿಯೋದ ಕೊನೆಯಲ್ಲಿರುತ್ತೆ, ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ. ಈ ವಿಶೇಷವಾದ ವಿಷಯ ಇಲ್ಲಿದೆ ಸ್ನೇಹಿತರೆ. ಯಾಕಂದ್ರೆ ಒಬ್ಬ ರೈತರನ್ನ ಇಂಟ್ರೂ ಮಾಡೋದಂತದಲ್ಲ, ಯಾಕಂದ್ರೆ ಇವತ್ತು ಎಲ್ಲವನ್ನ ಕೆಮಿಕಲ್ ಇಂದ ಪಡ್ಕೊಳ್ತಾ ಇದೀವಿ. ಆದ್ರೆ ಇವರು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಈಗ ನಾವು ಮಂಗಳೂರಿನ ಕಾಂಕ್ರೀಟ್ ಕಾಡನ್ನು ಬಿಟ್ಟು ಸುಂದರವಾದ ಹಸಿರು ಪರಿಸರದ ನಡುವೆ ನಮ್ಮ ಪ್ರಯಾಣ. ದಿನ ಬೆಳಗಾಯ್ತು ಅಂದ್ರೆ ಮನೆ ಕೆಲಸ, ಅದು ಇದು, ಬಸ್ ವಾಹನಗಳ ಕಿರುಚಾಟ ಎಲ್ಲ ಬಿಟ್ಟು ಒಂದು ಸುಂದರವಾದ ಪರಿಸರಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ರೀತಿ ಪುಣ್ಯವೇ ಅಂತ ಹೇಳ್ಬೋದು ಸ್ನೇಹಿತರೆ. ಹಿಂದೆ ನಾ ಮಾಡಿರೋದು ಒಂದು ಟೆರೆಸ್ ಗಾರ್ಡನ್ ನ ತೋಟದಲ್ಲಿ ಶೆಣೈ ಮಾಮ ಅವರು ಕೆಲವೇ ಗಿಡಗಳನ್ನ ಹಾಕಿದ್ರು. ಬಟ್ ಇವತ್ತು ನಾನು ಒಂದು ದೊಡ್ಡ ಫಾರ್ಮಿಗೆ ಬಂದಿದ್ದೇನೆ. ಈ ಒಂದು ಫಾರ್ಮ್ ಇರೋದು ತೆಂಕುಮಿಜಾರದಲ್ಲಿ. ಇದು ನನ್ನ ಫ್ರೆಂಡ್, ಆತ್ಮೀಯ ಗೆಳತಿಯೂ ಆಗಿರುವ ಆಶಾ ಅವರದ ಫಾರ್ಮು. ಸೊ ಹಣ್ಣು ಆದಾಗ ಅವರು ಹೇಳ್ತೀನಿ ಅಂತ ಹೇಳಿದ್ರು. ಸೊ ಅದನ್ನ ಹಣ್ಣ ಆಗಿದೆ ಬನ್ನಿ ಅಂತ ಹೇಳಿದಾಗ ಮಾಡೋ ಕೆಲಸ ಎಲ್ಲ ಬಿಟ್ಟು ನಾನು ಬಂದೆ. ಯಾಕಂದ್ರೆ ಹಣ್ಣು ಆದಾಗ ನಾವು ಅದನ್ನ ವಿಡಿಯೋ ಮಾಡ್ಬೇಕಲ್ಲ. ಸೊ ಇದು ಬಹಳ ದೂರ ಆಗಿರೋದ್ರಿಂದ ನಮಗೆ ಬೆಳಗಿನ ತಿಂಡಿ ಕೂಡ ಪಾಪ ಅವರೆಲ್ಲ ಮಾಡ್ಕೊ ಬಂದಿದ್ರು. ಎಲ್ಲ ನೋಡಿ ರೆಡಿ ಮಾಡ್ಕೊ ಬಂದಿದ್ದಾರೆ. ತಿಂಡಿ ತಿನ್ಕೊಂಡು ಹೋಗೋಣ, ಯಾಕಂದ್ರೆ ಅಲ್ಲಿ ತುಂಬಾ ಬಿಸಿಲು ಸ್ನೇಹಿತರೆ. 9 ಗಂಟೆ ಆಗುವಾಗ್ಲೇ ಭಯಂಕರ ಬಿಸಿಲಾಗುತ್ತೆ. ಯಾಕಂದ್ರೆ ಈ ಸಲ ಮಳೆಗಾಲವೇ ಇಲ್ಲದೆ ಇರೋದ್ರಿಂದ ತುಂಬಾ ಬಿಸಿಲು. ಸೊ ಹಾಗಾಗಿ ಪಾಪ ಅವರು ಬೆಳಗಿನ ಟಿಫನ್ ಕೂಡ ಪಾರ್ಸಲ್ ಮಾಡ್ಕೊಂಡ್ ಬಂದಿದ್ರು. ಥ್ಯಾಂಕ್ ಯು ಆಶಾ, ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್ ಬನ್ನಿ, ಈಗ ಡ್ರ್ಯಾಗನ್ ಫ್ರೂಟ್ ತಿನ್ನೋದಷ್ಟೇ ಅಲ್ಲ, ಅದರ ಬೆಳವಣಿಗೆ ಹೇಗೆ, ಹಿನ್ನೆಲೆ ಏನು, ಎಲ್ಲವನ್ನ ನೆಟ್ಟ ಮೇಲೆ ಆರೈಕೆ ಹೇಗೆ, ಎಲ್ಲವನ್ನ ಆಶಾ ಅವರ ಹಸ್ಬೆಂಡ್ ಅಲ್ವಿನ್ ಸರ್ ಹತ್ರ. ಸ್ನೇಹಿತರೆ ನಮಸ್ಕಾರ. ಒಂದು ಸುಂದರವಾದ ಡ್ರ್ಯಾಗನ್ ಫ್ರೂಟ್ ಫಾರ್ಮ್ ಅಲ್ಲಿ ಇದ್ದೇನೆ. ಒಂದು ವಿಶೇಷವಾದ ಆಕಾರ ಹೊಂದಿರುವ, ವಿಶಿಷ್ಟವಾದ ರುಚಿ ಹೊಂದಿರುವ, ಮತ್ತೆ ವಿಶಿಷ್ಟವಾದ ಒಂದು ಬಣ್ಣವನ್ನು ಹೊಂದಿರುವ ಡ್ರ್ಯಾಗನ್ ಫ್ರೂಟ್. ಏನಪ್ಪಾ ಇದು ಡ್ರ್ಯಾಗನ್ ಫ್ರೂಟ್ ಅಂತ ಕೇಳಿದ್ರೆ, ಇದು ಎಲ್ಲಿಂದ ಬಂತು, ಯಾವ ಫಾರ್ಮ್ ಅಲ್ಲಿ ಇದ್ದೇನೆ, ಹೇಗೆ ಮಾಡ್ತಾರೆ, ಇದೆಲ್ಲವನ್ನ ನಾವು ಒಂದಿಷ್ಟು ವಿಚಾರವನ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ.
ನನ್ನ ಈ ವಿಡಿಯೋದಲ್ಲಿ ಕರಾವಳಿ ಸಾಧಕರಲ್ಲಿ ಹಲವಾರು ವಿಡಿಯೋಗಳನ್ನ ನೋಡಿದೀರಾ, ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ. ಸೊ ಇವತ್ತು ಒಬ್ಬ ಅದ್ಭುತವಾದ ಕೃಷಿಕರನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ. ಇವರು ಡ್ರ್ಯಾಗನ್ ಫ್ರೂಟ್, ಕೇವಲ ಡ್ರ್ಯಾಗನ್ ಫ್ರೂಟ್ ತೋಟದಷ್ಟೇ ಅಲ್ಲ, ಇವರು ಸಾವಯವ ಕೃಷಿಕರು. ವಿಶೇಷವಾಗಿ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ಸಾವಯವ ಕೃಷಿಕರನ್ನ. ಸೊ ಅವರನ್ನ ವೆಲ್ಕಮ್ ಮಾಡೋಣ. ಹೇಗೆ ಬೆಳೆದ್ರು, ಏನೆಲ್ಲ ಬೇಕು, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಇದೆ. ಮುಂದೆನಾದ್ರು ನಿಮ್ಗೆ ಈ ಒಂದು ವಿಡಿಯೋ ಫಾರ್ಮ್ ಮಾಡ್ಬೇಕಲ್ಲಾದ್ರೂ ಕೂಡ ಇದು ವಿಶಿಷ್ಟವಾದ ಒಂದು ವಿಡಿಯೋ. ಸೊ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಬನ್ನಿ ಸರ್. ನಮಸ್ಕಾರ. ಇವರ ಪರಿಚಯ, ಈ ಲ್ಯಾಂಡ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ಕೊಂಡ. ಸರ್ ತಮ್ಮ ಹೆಸರು? ಆಲ್ವಿನ್ ಸರ್. ಸೊ ಸರ್, ಈ ಒಂದು ಡ್ರ್ಯಾಗನ್ ಫ್ರೂಟ್ ಫಾರ್ಮ್ ಅಲ್ಲಿ ಇದ್ದೇವೆ. ತಾವು ಎಷ್ಟು ವರ್ಷದಿಂದ ಇದೊಂದು ಮಾಡ್ತಾ ಇದ್ದೀರಾ ಸರ್? ಇದು 4 ವರ್ಷದಿಂದ. ಈಗ ಬೆಳೆ ಬಂದಿರೋದು 4 ವರ್ಷ. 4ನೇ ವರ್ಷ, ಇದು ವರ್ಷ 4ನೇ ವರ್ಷ ಬೆಳೆ ಬರುದು. ಹೌದಾ? ಹೌದು. ಓಕೆ ಸರ್, ನೀವು ಮೂಲತಃ ಕೃಷಿಕರ? ಹೌದು, ಮೂಲತಃ ಕೃಷಿ. ಹೌದು. ಸೊ ಮೊದಲೆಲ್ಲ ಏನೆಲ್ಲ ಬೆಳೆದಿದ್ರಿ? ಮೊದಲು ತೆಂಗಿನ ಇದು ಮತ್ತೆ ಸುಪಾರಿ, ಅಡಿಕೆ, ಮಲ್ಲಿಗೆ ಅದೆಲ್ಲ ಇತ್ತು ಮೊದಲು. ಈಗ ನಿಮ್ಗೆ ಈ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಯಾಕಂದ್ರೆ ನಮಗೆ ಇಲ್ಲಿ ಗೊತ್ತಿರೋ ಹಾಗೆ ಇದು ನಮ್ಮ ದೇಶದ ಒಂದು ಬೆಳೆ ಅಲ್ಲ. ಈ ಹೇಗೆ ಬೆಳಿಬೇಕು ಅಂತ ನಿಮಗೆ ಐಡಿಯಾ ಬಂತು ಇದು ಸರ್? ನಾನು ತುಂಬಾ ಯೂಟ್ಯೂಬ್ ನಲ್ಲೆಲ್ಲ ಸರ್ಚ್ ಮಾಡಿದ್ದೆ, ತುಂಬಾ ನೋಡಿದೆ. ಒಂದು ವರ್ಷದಿಂದ ಯಾವ್ದು ಮಾಡಿದರೆ ನನಗೆ ಇಲ್ಲಿ ಸೂಕ್ತ ಈ ಮಣ್ಣಿಗೆ ಅಂತ ಎನಿಸಿ ನಾನು ಡ್ರ್ಯಾಗನ್ ಫ್ರೂಟ್ ಒಂದು ಗಿಡ ಹಾಕಿದ್ದೆ ನಾನು. ಈಗ ಗಿಡ ಹಾಕಿ ನನಗೇನು ಒಳ್ಳೆ ಇದು ಲಾಭದಾಯಕ ಬಂದಿದೆ. 4 ವರ್ಷದಿಂದ. ಹೌದು. ಮೊದಲನೇ ವರ್ಷಕ್ಕೂ ಈ ವರ್ಷಕ್ಕೂ ನಿಮ್ಗೆ ಯಾವ ರೀತಿ? ಹೌದು, ಮೊದಲನೇ ವರ್ಷ ಅಂತ ಈ ವರ್ಷ ಆಗುವಾಗ ಸ್ವಲ್ಪ ಜಾಸ್ತಿ ಇಳುವರಿ ಬರ್ತದೆ. ಹೌದು. ಓಕೆ ಸರ್, ಒಂದ್ ಗಿಡದ ಬಗ್ಗೆ ಒಂದು ವಿಶೇಷವಾದ ನಮ್ಗೆ ಮಾಹಿತಿಯನ್ನ ನೀವು ಕೊಡಬಹುದಾ ಅಂತ. ಅಂದ್ರೆ ನನ್ನ ವಿಡಿಯೋದಲ್ಲಿ ಯಾವ ರೀತಿ ನೆಡ್ಬೇಕು ಅಥವಾ ನೆಟ್ಟ ಮೇಲೆ ಹೇಗೆ ಏನೆಲ್ಲ ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದಲ್ಲ? ಗಿಡ ಅಂದ್ರೆ ಗಿಡ ತಂದು ಕಂಬ ಇಡ್ಬೇಕು. ಮೊದಲು ಕಂಬ ಇಟ್ಟು ಒಂದು ಕಂಬಕ್ಕೆ 4 ಗಿಡ ಇಡ್ಬೇಕು. ಒಂದು ಕಂಬಕ್ಕೆ ಒಂದು ಕಂಬದಲ್ಲಿ 4 ಗಿಡ. ಮತ್ತೆ ಅದು ಮೇಲೆ ಕಾಂಕ್ರೀಟ್ ರಿಂಗ್ ಹಾಕ್ತಾರೆ, ಕೆಲವರು ಟೈರ್ ಹಾಕ್ತಾರೆ. ಹೌದು, ಟೈರ್ಸ್ ಹಾಕ್ತಾರೆ ಕಬ್ಬಿನ ಇದು ಮಾಡಿ. ಮತ್ತೆ ಅದು ಅವರವರ ಇಷ್ಟ. ಅದು ಆಗಿ ಇದು ಬಂದ ನಂತರ ಮೇಲೆ ಬಂದ ನಂತರ ಅದು ಹೀಗೆ ಬಿಟ್ಟು ತುದಿ ಸ್ವಲ್ಪ ಕಟ್ ಮಾಡಿದರೆ ಅದರ ಸಿಗುರು ಬರ್ತದೆ. ಅಲ್ಲೆಲ್ಲಿ ಬಂದು ಮತ್ತೆ ಅದು 1 ವರ್ಷದಲ್ಲಿ ಬರ್ತದೆ. ಫ್ರೂಟ್ಸ್ 1 ವರ್ಷದಲ್ಲಿ ಬರ್ತದೆ. ತಪ್ಪಿ ಮತ್ತೆ ಇಲ್ಲದ್ರೆ 2ನೇ ವರ್ಷ ಬರುದು. ಓಕೆ. ಅಲ್ಲ, 1 ವರ್ಷದಲ್ಲಿ ಅಂದ್ರೆ ನೆಟ್ ಎಷ್ಟು ತಿಂಗಳಿಗೆ ನಾವು ಹಣ್ಣನ್ನ ಎಕ್ಸ್ಪೆಕ್ಟ್ ಮಾಡಬಹುದು? 1 ವರ್ಷ ಬೇಕು. 1 ವರ್ಷ ಬೇಕು. ಅದು ನಡುವ ಟೈಮ್ ಉಂಟು. ಡಿಸೆಂಬರ್, ಜನವರಿ, ಫೆಬ್ರವರಿ ಆಗಿ ನಡೆಸ್ತಾರೆ. ಅದು ಇದಕ್ಕೆ ಮಳೆಗಾಲಕ್ಕೆ ಹಣ್ಣನ್ನು ಬರ್ತದೆ. ಸರ್, ನೀವು ಇದಕ್ಕೆ ಒಂದು ಗಿಡ ಹಾಕ್ಲಿಲ್ಲ, ಒಂದು ಕಂಬಕ್ಕೆ ನೀವು ಇಲ್ಲಿ ಸುಮಾರು 4 ಗಿಡ. ಒಂದು ಕಂಬಕ್ಕೆ 4 ಗಿಡ ಬೇಕು. ಮಿನಿಮಮ್ 4 ಹಾಕ್ಲೇಬೇಕು ಒಂದು ಕಂಬಕ್ಕೆ. ಸೊ 4 ಆಗಿದ್ರೆ ಇಷ್ಟು ಸ್ಪ್ರೆಡ್ ಆಗ್ತದೆ ಅದು. ಸೊ ನೀವು ಇದಕ್ಕೆ ನಡುವಾಗ ಯಾವ ರೀತಿ ಒಂದು ನೆಟ್ಟಿದ್ದೀರಿ, ಏನೆಲ್ಲ ಹಾಕಿದಿರಿ? ಅದಕ್ಕೆ ನಡುವಾಗ ಕೈಬೆ ಹಿಂಡಿ ಮತ್ತೆ ಆರ್ಗ್ಯಾನಿಕ್ ಹಾಕಿ ಅದು ಎಷ್ಟು ಅದು ತೊಟ್ಟೆಯಲ್ಲಿ ಎಷ್ಟು ತನಕ ಇರ್ತದೆ ಅಷ್ಟು ತನಕ ಇದು ಮಾಡಿ ಮಣ್ಣು ಹಾಕ್ಬೇಕು. ಮತ್ತೆ ಬೆಡ್ ಆಗ್ಬೇಕು, ನೀರು ನಿಲ್ಬಾರ್ದು ಅಷ್ಟೇ. ನೀರು ನಿಲ್ಬಾರ್ದು ಅಂತಾನೆ ಸ್ವಲ್ಪ ಮೇಲೆ ಎತ್ತರ, ಮಣ್ಣಿಗಿಂತ ಈ ಲೆವೆಲ್ಗಿಂತ ಮೇಲೆ, ಈ ಒಂದು ಜಾಗದಕ್ಕಿಂತ ನಾವು ಮೇಲೆ 1.5 ಫೀಟ್ ಆದ್ರೆ ಮೇಲೆ ಇರ್ಬೇಕು. ಮಳೆಗಾಲಕ್ಕೆ ನೀರು ನಿಲ್ಬಾರ್ದು, ನೀರು ಹೋಗ್ತಾ ಇರ್ಬೇಕು. ನೀರು ನಿಂತರೆ ಕೊಳಿತದೆ. ನೀರ್ ನಿಂತ್ರೆ ಕೊಳ್ತು. ಹೌದೌದು. ಬಟ್ ಈ ಒಂದು ರೇನಿ ಸೀಸನ್ ಆಕ್ಚುಲಿ ಮಂಗಳೂರಲ್ಲಿ ಒಂದು ನಮಗೆ ಜೂನ್ ಜುಲೈ ಅಂದ್ರೆ ರೇನಿ. ಆ ಗಿಡಕ್ಕೆ ಏನು ಪ್ರಾಬ್ಲಮ್ ಇಲ್ವಾ ಅಂತ? ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ಅದೇ ನೀರು ನಿಲ್ಬಾರ್ದು ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಜಾಸ್ತಿ ಕಂಟಿನ್ಯೂ ಕಂಟಿನ್ಯೂ ಮಳೆ ಬಂದ್ರೆ ಅದು ಹೂ ಕೊಳೆತು ಹೋಗ್ತದೆ ಅಷ್ಟೇ. ಸೊ ಯಾವ ರೀತಿ ಇದಕ್ಕೆ ಗೊಬ್ಬರ ಎಲ್ಲ ನೀವು ಹಾಕಿದಿರಿ? ನಾವು ಆರ್ಗ್ಯಾನಿಕ್ ಗೊಬ್ಬರ, ಎರೆಹುಳ ಗೊಬ್ಬರ, ಅದೇ ಆರ್ಗ್ಯಾನಿಕ್ ಮತ್ತೆ ನೀವು ಸಾವಯವ ಮಾತ್ರ ಹಾಕ್ತೀರಿ? ಸಾವಯವ ಮಾತ್ರ ಹಾಕ್ತೇವೆ ನಾವು. ಯಾವ್ದೆಲ್ಲ? ಅದೇ ಆರ್ಗ್ಯಾನಿಕ್, ಇದು ಎರೆಹುಳ ಗೊಬ್ಬರ. ಮತ್ತೆ ನಾವು ಗೊಬ್ಬರ ಇದು ತರಿಸ್ತೇವೆ, ಆರ್ಗ್ಯಾನಿಕ್ ಅಂತ ಅದು ಗೊಬ್ಬರ ಉಂಟು ಈಗ. ಇದು 4-5 ಗೊಬ್ಬರ ಮಿಕ್ಸ್ ಮಾಡಿ ಆರ್ಗ್ಯಾನಿಕ್ ಗೊಬ್ಬರ ಈಗ ಸಿಗ್ತದೆ. ಈಗ ಎಲ್ಲ ಕಡೆಯಲ್ಲಿ ಸಿಗ್ತದೆ. ಅದೇ ನಾವು ತಂದು ಮಾಡುದು. ಅಂದ್ರೆ ಹಸುವಿನ ಗೊಬ್ಬರ ಮತ್ತೆ ಹಿಂಡಿ ಅದೆಲ್ಲ ಹಾಕಿ ಒಂದು 4-5 ಐಟಮ್ ಅವ್ರು ಹಾಕಿ ಮಿಕ್ಸ್ ಮಾಡಿ
ಅವರ ಆರ್ಗಾನಿಕ್ ಎರೆಹುಳ ಗೊಬ್ಬರ ಕೂಡ. ಎರೆಹುಳ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಅದು ಆರ್ಗಾನಿಕ್ ಅಂತ ಅವರದ್ದು ಇದು ಉಂಟು. ಸೊ ಈ ಒಂದು 4 ಗಿಡಕ್ಕೆ ಒಂದು ಕಂಬಕ್ಕೆ 4 ಗಿಡ ಹಾಕಿದ್ದಾರೆ. ಸೊ ಎಷ್ಟು ಕೆಜಿ ಗೊಬ್ಬರ ಬೇಕಾಗುತ್ತೆ ಒಂದು ಇದಕ್ಕೆ? ಒಂದು ಗಿಡಕ್ಕೆ ಫಸ್ಟಿನ ವಾರ ಸ್ವಲ್ಪ ಕಡಿಮೆ ಬರ್ತದೆ. ಈಗ ನಾವು ಹೋದ ವರ್ಷ ಹಾಕಿದ್ದು 10 ಕೆಜಿ, ಒಂದು ಕಂಬಕ್ಕೆ 10 ಕೆಜಿ ನಾವು ಗೊಬ್ಬರ ಹಾಕ್ತೇವೆ ಇದಕ್ಕೆ. 10 ಕೆಜಿ 10 ಕೆಜಿ ಬೇಕು. ಹೌದು. ಓಕೆ ಸರ್, ಈಗ ನೀವು ಒಂದು ಕಂಬಕ್ಕೆ 4 ಗಿಡ ನೆಟ್ಟಿದ್ದೀರಲ್ಲ, ಹೌದು. ಈಗ ಈ ಕಂಬದ ಕೆಳಗೆ ಎಷ್ಟು ಆಳ ಇದೆ? ಕಂಬ ಎಷ್ಟು ಆಳ ಇದೆ? ಗಿಡ ಎಷ್ಟು ಆಳ ಇದೆ? ಅಲ್ಲ, ಕಂಬ ನಿಮಗೆ ಈ ಬೆಡ್ಡಿನಿಂದ 1.5 ಫೀಟ್ ಕೆಳಗೆ ಉಂಟು. ಇದು ಈ ಬೆಡ್ಡಿನಿಂದ ಕುಡಿದರೆ 2.5 ಫೀಟ್ ಕೆಳಗೆ ಉಂಟು. 4 ಫೀಟ್ ಮೇಲೆ ಬರ್ತದೆ, 4-5 ಫೀಟ್ ಮೇಲೆ ಬರ್ತದೆ. ಮತ್ತೆ ಗಿಡ ಅಷ್ಟೇ, ಗಿಡ ಜಾಸ್ತಿ ಅಡಿಗೆ ಹೋಗ್ಲಿಕ್ಕಿಲ್ಲ, ಅದು ಮೇಲೆ ನಡ್ಬೇಕು ಗಿಡ. ಹೌದಾ? ಹೌದು. ಅಂದ್ರೆ ಒಂದು ಅರ್ಧ ಫೀಟ್ ಇಲ್ಲ, ಅರ್ಧ ಫೀಟ್ ಇಲ್ಲ. ಅದು ನಾವು ತೊಟ್ಟೆಯಿಂದ ತರುವಾಗ ತೊಟ್ಟೆಯಲ್ಲಿ ಎಷ್ಟು ಮಣ್ಣು ಇರ್ತದೆ ಪ್ಲಾಸ್ಟಿಕ್ ನಲ್ಲಿ, ಅಷ್ಟೇ ಬೆಡ್ಗೆ ಲೆವೆಲ್ ಹಾಕಿ ಬಿಡ್ಬೇಕು. ಅದರಗಿಂತ ಜಾಸ್ತಿ ಕೆಳಗೆ ಹಾಕಿದ್ರೆ ಅದು ಕೊಳೆತು ಹೋಗ್ತದೆ. ಓಹೋ, ಓಕೆ ಓಕೆ. ಸೊ ಒಂದು ಅರ್ಧ ಫೀಟ್ ಗಿಂತನೂ ಕಡಿಮೆ. ಹೌದು. ಸೊ ನೀವು ಒಂದು ಗಿಡಕ್ಕೆ ನೀವು ಎಷ್ಟು ಒಂದು ಖರ್ಚು ಬರ್ತದೆ ಸರ್? ಈಗ ಇದು ಸಿಮೆಂಟ್ ಇದೆ, ರಿಂಗ್ ಮಾಡಿದಿರಿ. ಹೌದು. ಕಂಬ ಕೂಡ ಸಿಮೆಂಟ್ ಇದೆ. ಹೌದು. ಸೊ ಹಾಗೆ ಒಂದು ಇದು ಮಾಡಿದ್ರೆ ಸುಮಾರು ಒಂದು ಎಷ್ಟು ಖರ್ಚು ಬರ್ಬೋದು? ಇದು ಕಾಂಕ್ರೀಟ್ ಕಂಬಕ್ಕೆ ರಿಂಗಿಗೆ ಸಾಧಾರಣ 1,000 ಬರ್ತದೆ. ಸಾಧಾರಣ ಎಕರೆಗೆ ನೀವು ಕೇಳಿದರೆ ಎಕರೆಗೆ ಒಂದು 8 ಲಕ್ಷ 10 ಲಕ್ಷ ತನಕ ಬರ್ಬೋದು ಸ್ಟಾರ್ಟಿಂಗ್ ನಲ್ಲಿ. ಸರ್, ಅಂದ್ರೆ ಒಂದು ಸಲ ಮಾಡಿದ್ಮೇಲೆ ಅದು ಫಿಕ್ಸ್ ಅಲ್ಲ, ಪುನಃ ಗಿಡಕ್ಕೆ ಇದೇನು ಚೇಂಜ್ ಮಾಡ್ಬೇಕು? ಇಲ್ಲ ಇಲ್ಲ ಇಲ್ಲ, ಅದು ಏನು ಚೇಂಜ್ ಮಾಡ್ಲಿಕ್ಕೆ 15 ವರ್ಷ 20 ವರ್ಷ ಬಿಟ್ಟರು ಅದೇನೇ ಅದೇನಾಗುದಿಲ್ಲ. ಅದು ನಾನೇ ಮಾಡಿಸಿದ್ದು, ಅದು ಸ್ಟ್ರಾಂಗ್ ಉಂಟು, ಅದು ನಾನೇ ಮಾಡಿಸಿದ್ದು. ಹೌದಾ? ಹೌದು. ಅದು ಇಲ್ಲಿ ಯಾರ ಹತ್ರ ಇರ್ಲಿಲ್ಲ ಅದರದ್ದು. ಇದು ನಾನು ಗುಜರಾತ್ ನಿಂದ ಅದರದ್ದು ಇದು ಹಚ್ಚಿ ತಂದು ನಾನು ಬೇರೆಯವರಿಗೆ ಕೊಟ್ಟು ಮಾಡಿಸಿದ್ದು. ಓಕೆ ಓಕೆ. ಸೊ ಇದರ ಆರೈಕೆ ಹೇಗೆ? ನಾವು ಈಗ ಬಾಳೆ ಅಥವಾ ತೆಂಗು ಅಥವಾ ಅಡಿಕೆಗೆ ಕಂಪೇರ್ ಮಾಡಿದ್ರೆ ಇದರ ಆರೈಕೆ ಹೇಗೆ ಮಾಡ್ಬೇಕು ಅಂತ? ಆರೈಕೆ ಒಳ್ಳೇದಿರ್ತದೆ, ಏನಿಲ್ಲ. ಅಂದ್ರೆ ಫಸಲು ಬರುವಾಗ ಸ್ವಲ್ಪ ಜಾಗ್ರತೆ ಬೇಕಾ? ಜಾಗ್ರತೆ ಅಲ್ಲ, ಜಾಗ್ರತೆ ಅದು ಇಡೀ ವರ್ಷ ಫಸಲು ಬರುದಿಲ್ಲ ಜಾಗ್ರತೆ ಬೇಕು. ಅದು ಫಸಲ್ ಬರುದಿಲ್ಲ ಯಾವ ರೀತಿ ಜಾಗ್ರತೆ ಬೇಕು ಸರ್ ಅದಕ್ಕೆ? ಅದಕ್ಕೆ ಈಗ ಮಣ್ಣು ಒಳಗೆ ಹುಳ ಹಿಡಿತದೆ, ಕೊಳಿತದೆ ಅಂತ ನೀರ್ ನಿಂತ್ರೆ ಮಾತ್ರ ಕೊಳಿತದೆ ಅಥವಾ ಬೇರೆ ಏನೆಲ್ಲ ಪ್ರಾಬ್ಲಮ್? ಬೇರೆ ಅದಕ್ಕೆ ಇದು ಫಂಗಸ್ ಅಂತ ಬರ್ತದೆ, ವೈರಲ್. ಮತ್ತೆ ಹೀಗೆ ಇದು ಕೆಲವೆಲ್ಲ ಇದು ಪ್ರಾಬ್ಲಮ್ ಬರ್ತದೆ, ಅದು ಕಡ್ಡಿದೆಲ್ಲ ಅದು ಕೊಳಿತದೆ. ಅದು ಕೆಲವು ಇದು ಯಾಕೆ ಹೀಗಾಗಿದೆ? ಅದು ಬಿಸಿಲು ಬರ್ತದಲ್ಲ, ಜಾಸ್ತಿ ಬಿಸಿಲಾಗಿ ಅದು ಮಳೆ ಬರ್ಲಿಲ್ಲ ಅಲ್ಲ, ಮೊದಲು ಬಿಸಿಲು ಜಾಸ್ತಿ ಇತ್ತು, ಹಾಗೆ ಅದು ಕೊಳಿತದೆ. ಸ್ವಲ್ಪ ಅತಿಯಾದ ಬಿಸಿಲು ಬೇಡ, ಇದ್ದರೆ ಒಳ್ಳೇದು. ಅದು ಜಾಸ್ತಿ ಕಂಟಿನ್ಯೂ ಜಾಸ್ತಿ ಬಿಸಿಲು ಏಪ್ರಿಲ್ ಮೇದಲ್ಲಿ ಬಿಸಿಲು ಜಾಸ್ತಿ ಬಂದ್ರೆ ಅದು ನೆಲದಿಂದ ಅದು ಮೇಲೆ ಇದು ಆಗಿ ಅದು ಫಂಗಸ್ ಟೈಪ್ ಇದ್ದು ಸ್ವಲ್ಪ ಇದು ಅಟ್ಯಾಕ್ ಆಗ್ತದೆ ಅದಕ್ಕೆ. ಸರಿ, ಒಂದು ಇದ್ರಲ್ಲಿ ಇಷ್ಟು ಒಂದು ಜಾಗದಲ್ಲಿ ಎಷ್ಟು ಎಕರೆ ಇದೆ ಇದು ಜಾಗ ಸರ್? ಇದು ಡ್ರ್ಯಾಗನ್ ಫ್ರೂಟ್ ಇದು 2 ಎಕರೆ. ಡ್ರ್ಯಾಗನ್ ಫ್ರೂಟ್ 3,000 ಗಿಡ ಉಂಟು. 3,000 ಗಿಡ. ಓಹೋ, ಸುಮಾರು ಒಂದು ಗಿಡದಲ್ಲಿ ಎಷ್ಟು ಹಣ್ಣುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಒಂದು ನೋಡಿ, ಫಸ್ಟ್ ಆಗುವಾಗ 4-5 ಆಗ್ತದೆ, ಮತ್ತೆ ಪುನಃ ಆಗುವಾಗ 2-3 ಆಗ್ತದೆ, ಹಾಗೆ ಆಗ್ತಾ ಇರ್ತದೆ. ಅದು ಕಂಟಿನ್ಯೂ ಆಗಿ ಎಷ್ಟು ಅಂದ್ರೆ ಒಂದು ಗಿಡದಲ್ಲಿ ಎಷ್ಟು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಈಗ 2 ಬಂತು, ಇನ್ನೊಮ್ಮೆ ಬರುವಾಗ 3 ಬರ್ತದೆ, ಇನ್ನೊಮ್ಮೆ ಬರುವಾಗ 2 ಬರ್ತದೆ, ಪುನಃ ಬೇರೆ ಗಿಡದಲ್ಲಿ ಆಗ್ತದೆ. ಅಲ್ಲಲ್ಲ, ಒಂದು ಗಿಡದಲ್ಲಿ ಸುಮಾರು ಒಂದು 15 ಕೆಜಿ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ? ಅದೇ ಹೋಲ್ ಎಲ್ಲಾ ಗಿಡ 4 ಗಿಡದಿಂದ 4 ಗಿಡ 15 ಕೆಜಿ ಜಾಸ್ತಿ ಬರ್ತದೆ. ಈಗ ಮೊದಲನೇ ಹಣ್ಣಿಗೂ ಈಗ ಮೇಲಿರೋ ಹಣ್ಣಿಗೂ, ಯಾಕಂದ್ರೆ ಇದು ನಾವು ಕೆಳಗಿಂದ ಬಂದಿದೆ ಅಲ್ಲ, ಇದಕ್ಕೆ ಈಗ ಮೇಲಿರೋ ಹಣ್ಣಿಗೂ ಸೈಜ್ ಅಲ್ಲಿ ಏನೋ ಡಿಫರೆನ್ಸ್ ಆಗ್ತದ? ಇಲ್ಲ, ಹಾಗೆ ಏನು ಇಲ್ಲ, ಅದರಲ್ಲಿ ಸೈಜ್ ಏನಿಲ್ಲ. ಅದು ಫಸ್ಟ್ ಆಗುವಾಗ ಸ್ವಲ್ಪ ದೊಡ್ಡ ಹಣ್ಣು ಆಗ್ತದೆ, ಫಸ್ಟ್ ಹೂ ಬಂದು ಹಣ್ಣು ಆಗುವಾಗ ದೊಡ್ಡದಾಗ್ತದೆ, ಮತ್ತೆ ಸ್ವಲ್ಪ ಸಣ್ಣದಾಗ್ತದೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇಷ್ಟು ಒಂದು 3,000 ಗಿಡ ಇಲ್ಲಿ ಇದೆ. ಸೊ ಯಾವ ರೀತಿ ನೀವು ಇದಕ್ಕೆ ಒಂದು ಕಾಳಜಿ ಮಾಡುವಂತದ್ದು, ಕೇರ್ ಮಾಡುವಂತದ್ದು ಸರ್? ಇದು ಅಂದ್ರೆ ವರ್ಷಕ್ಕೆ ಎಷ್ಟು ಸಮಯ ಗೊಬ್ಬರನೋ ಅಥವಾ ನೀರು ಯಾವ ರೀತಿ ಕಾಳಜಿ? ನೀರು ಇದಕ್ಕೆ ವಾರಕ್ಕೆ 2 ಸಾರಿ ಕೊಡ್ಲಿಕ್ಕೆ ಡ್ರಿಪ್ ಸಿಸ್ಟಮ್, ಮತ್ತೆ ಗೊಬ್ಬರ ವರ್ಷಕ್ಕೆ 1 ಸಾರಿ. ಒಂದೇ ಸಾರಿ ನವೆಂಬರ್ ಡಿಸೆಂಬರ್ ಅದು ಅವರವರಷ್ಟೇ ಹೇಗೆ ಕೊಡುದಂತ. ನವೆಂಬರ್ ಡಿಸೆಂಬರ್ ನಲ್ಲಿ ನಾನು ನವೆಂಬರ್ ಡಿಸೆಂಬರ್ ಆವಾಗ ಒಂದೇ ಸಲ ಕೊಡುದು, ಮತ್ತೆ ಇಲ್ಲ. ಓಕೆ, ಇಷ್ಟು ಹಣ್ಣು ಬೆಳೆದಾಗ ನಿಮ್ಮ ಮಾರ್ಕೆಟ್ ಹೇಗೆ ಸರ್? ಆನ್ಲೈನ್, ಆಫ್ಲೈನ್, ಹೋಲ್ಸೇಲ್ ಹೇಗೆ ಮಾಡ್ತೀರಾ ಅಥವಾ ನೀವೇ ಮಾಡ್ತೀರಾ ಹೇಗೆ? ಇಲ್ಲ, ನಾವು ಮಾರ್ಕೆಟ್ಗೆ
ಹೋಲ್ಸೇಲ್ ಮಾರ್ಕೆಟ್ಗೆ ಯಾರಿಗೆ ಕೊಡುದಿಲ್ಲ. ಆನ್ಲೈನ್ ಸೇಲ್ ಇಲ್ಲ, ಇಲ್ಲ. ಎಲ್ಲೂ ಇಲ್ಲ. ನಾವು ಗಾಡಿಯಲ್ಲಿ ನಿಂತು ಸೇಲ್ ಮಾಡ್ತೇವೆ. ಮತ್ತೆ ನಮಗೆ ಆರ್ಡರ್ ಎಲ್ಲ ಇರ್ತದೆ ಹಾ ಹಾ ಬೇರೆಯವರದ್ದು. ಮತ್ತೆ ಕ್ಯಾನ್ಸರ್ ಪೇಷಂಟ್ ಇದು ಎಲ್ಲ ಇರ್ತದೆ. ಮತ್ತೆ ನಾವು ಸಾವಯವ ಮಾರ್ಕೆಟ್ಗೆ ಉಂಟು, ಅಲ್ಲಿ ಹೋಗ್ತೇವೆ ನಾವು. ಆದಿತ್ಯವಾರ ಅಲ್ಲಿ ಹೋಗ್ತೇವೆ, ಅಲ್ಲಿ ಸೇಲ್ ಆಗ್ತದೆ ನಮಗೆ. ಹೀಗೆ ಒಬ್ಬರೊಬ್ಬರು ತೆಗೆದುಕೊಂಡು ಹೋಗುವಾಗ ಅದು ನಮಗೆ ಇದು ಆರ್ಡರ್ ಸಿಗ್ತದೆ. ಓ ಓಕೆ ಸರ್. ಇಲ್ಲಿ ನೀವು ಸಾವಯವ ಗೊಬ್ಬರ ಹಾಕ್ತೀನಿ ಅಂತ ಹೇಳಿದ್ರೆ, ಈ ಸಾವಯವ ಗೊಬ್ಬರ ಹಾಕಿದ್ದಕ್ಕೂ ಕೆಮಿಕಲ್ ಯುಕ್ತ ಗೊಬ್ಬರ ಹಾಕಿದ್ದಕ್ಕೂ ಏನು ವ್ಯತ್ಯಾಸ? ಈಗ ಎಲ್ರೂ ಏನು ಸಾವಯವ ಇದು ಹಾಕೋದಿಲ್ಲ ಅಲ್ವಾ? ಇಲ್ಲ, ಕೆಲವರು ಕೆಮಿಕಲ್ ಹಾಕಿ ಜಾಸ್ತಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವ ರೀತಿ ಗಿಡದಲ್ಲಿ ಒಂದು ವ್ಯತ್ಯಾಸವನ್ನ ನೋಡ್ಬೋದು ಸಾವಯವಕ್ಕೂ ಕೆಮಿಕಲ್ ಕೆಮಿಕಲ್ ಹಾಕಿದರೆ ಕೆಮಿಕಲ್ ಸ್ವಲ್ಪ ಗೊಬ್ಬರ ಸಾಕಾಗ್ತದೆ ಕೆಮಿಕಲ್ಗೆ. ಸಾವಯವ ಗೊಬ್ಬರ ಹಾಕುದಾದ್ರೆ ತುಂಬಾ ಗೊಬ್ಬರ ಬೇಕಾಗ್ತದೆ. ಕೆಮಿಕಲ್ ಹಾಕಿದರೆ ಕೆಮಿಕಲ್ ಸ್ಪ್ರೇ, ಅದು ಕೆಮಿಕಲ್ ಎಲ್ಲ ಗೊಬ್ಬರ ಹಾಕಿದರೆ ಹಣ್ಣು ತುಂಬಾ ಬರ್ತದೆ. ತುಂಬಾ ಬರುದು ಹಣ್ಣಿಗೆ ಸ್ಪ್ರೇ ಉಂಟು, ಅದು ಮಾಡ್ತಾರೆ. ಜಾಸ್ತಿ ಬೆಳೆ ಬರ್ತದೆ. ಹಣ್ಣು ದೊಡ್ಡದು ಬೇಕಾದ್ರೆ ಅದು ಮಾಡ್ತಾರೆ. ಹೌದು, ಹಾಗೆಲ್ಲ ಮಾಡ್ತಾರೆ. ಮತ್ತೆ ನಮಗೆ ಜಾಸ್ತಿ ನಾನು ಅದು ಮಾಡ್ಲಿಲ್ಲಲ್ಲ, ಎಂತದು ಕೆಮಿಕಲ್ದು ಮಾಡ್ಲಿಲ್ಲ. ಸರ್, ಒಂದು ಗಿಡದಲ್ಲಿ ಈಗ ನಾವು ಎಲ್ಲ ತರನು ನೋಡ್ತೀವಿ ನೋಡಿ. ಇಲ್ಲಿ ಇನ್ನು ಮೊಗ್ಗಾಗಿದೆ, ಇಲ್ಲಿ ಇದ್ರಲ್ಲಿ ಇನ್ನು ಹೂ ಆಗಿದೆ, ಈ ಕಡೆ ಇಲ್ಲಿ ಇನ್ನು ಕಾಯಿ ಆಗಿದೆ, ಒಂದು ಹಣ್ಣ ಆಗಿದೆ. ಎಲ್ಲ ತರವನ್ನು ಒಂದೇ ಗಿಡದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಯಾಕೆ ಮತ್ತೆ ಹೇಗೆ ಸರ್ ಇದು? ಅದು ಒಮ್ಮೆ ಹೂ ಹೋಗ್ತದೆ, ಹೋಗಿ ಮುಗಿಯಾದ ನಂತರ ನೀವು ಗಿಡ ಒಂದೇ ಸಲ ನೆಟ್ಟಿದ್ದ? ಹೌದೌದು, ಎಲ್ಲ ಒಂದೇ ಸಲ ನಾವು ಆದ್ರೆ 3-4 ಟೈಪ್ ಅನ್ನ ನಾವು ಗಿಡದಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ಬರ್ತದೆ. ಒಮ್ಮೆ ಹೂ ಆಗಿ ಇದು ಹಣ್ಣು ಆಗ್ತದೆ, ಮತ್ತೆ ಪುನಃ ಹಣ್ಣು ಆಗುವಾಗ ಸ್ವಲ್ಪ ಕೆಲವು ಮುಗ್ಗಿಯಾಗಿ ಹೂ ಹೋಗ್ತದೆ. ಅದು ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಉಂಟು. ಒಂದು 45 ಡೇಸ್ 50 ಡೇಸ್ಗೆ ಅದು ಸ್ಟೆಪ್ ಬೈ ಸ್ಟೆಪ್ ಅದು ಹೂ ಬಿಡ್ತಾ ಇರ್ತದೆ. ಕರೆಕ್ಟ್, ಹೌದು. ಯಾಕಂದ್ರೆ ಒಂದೇ ಸಲ ಸಿಗೋದಿಲ್ಲ. ಹಾಗಾಗಿ ಸಿಕ್ಕಿರೋ ಈ ಒಂದು ಹಣ್ಣು ಕೀಳುವ ಕ್ರಮ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ? ಸುಮಾರು ಅದು ಮೇಯಿಂದ ಹೌದು, ಮೇಯಿಂದ ಸೆಪ್ಟೆಂಬರ್ ತನಕ ಇರ್ತದೆ. ಸೆಪ್ಟೆಂಬರ್ ಅಕ್ಟೋಬರ್ ತನಕ ಸ್ವಲ್ಪ ಇರ್ತದೆ. ಸುಮಾರು ಒಂದು 4-5 ತಿಂಗಳ ತನಕ ಇರ್ತದೆ. ಓಕೆ. ಸೊ ಹಣ್ಣಾಗುವ ಸಮಯದಲ್ಲಿ ಈ ಫಾರ್ಮ್ಗೆ ಯಾರಾದ್ರೂ ಬಂದು ಅಂದ್ರೆ ಮಾರಾಟಗಾರರು ಬಂದು ಹಣ್ಣು ತಗೊಂಡೋಗ್ಲಿಕ್ಕೆ ಬರ್ತಾರ? ಇಲ್ಲಿಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರ? ಬರ್ತಾರೆ ಇಲ್ಲಿ ಕೆಲವರು ಕೇಳಿಕೊಂಡು. ನಾವು ಮಂಗಳೂರಿಗೆ ಸೇಲ್ ಮಾಡುದು, ಅಲ್ಲಿ ಕೊಂಡೋಗಿ ಸೇಲ್ ಮಾಡುದು. ಇಲ್ಲಿ ಅಂದ್ರೆ ನಾನು ಇರ್ಬೇಕು ಇಲ್ಲಿ ಸೇಲ್ ಮಾಡುದಾದ್ರೆ. ನಾನು ಬೆಳಿಗ್ಗೆ ಬಂದು ಕಟ್ ಮಾಡಿ ಕೊಂಡೋಗ್ತೇನೆ ಮಂಗಳೂರಿಗೆ. ಹಾಗೆ 2 ಎಕರೆಯಲ್ಲಿ 2 ಎಕರೆ ಇಲ್ಲಿ ಇಷ್ಟೇ, 2 ಎಕರೆ ಮೇಲೆ ಸೇರಿ ಮೇಲೆದ ಇದು ಸೇರಿ 2 ಎಕರೆಯಲ್ಲಿ ಅಷ್ಟು 3,000 ಗಿಡ. 3,000 ಗಿಡ ಉಂಟು. 3,000 ಗಿಡದಲ್ಲಿ ಎಷ್ಟು ಕ್ವಿಂಟಲ್ ಬೆಳೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಸಾಧಾರಣ 8 ಇಂದ 10. ಮೊದಲನೇ ವರ್ಷದ ನೀವು ಬೆಳೆದಾಗ ಮತ್ತೆ ಈ ವರ್ಷ ಒಂದು ಬೆಳೆದಾಗ 4ನೇ ಬೆಳೆ ಅಂತ ಹೇಳಿದ್ರಿ. ಹೌದು. ಸೊ ಏನು ವ್ಯತ್ಯಾಸ ಆಯ್ತು? ಅಂದ್ರೆ ಕಾಯ್ದಲ್ಲಿ ವ್ಯತ್ಯಾಸ ಅಥವಾ ಯಾವ್ದ್ರಲ್ಲಿ ವ್ಯತ್ಯಾಸ ಆಯ್ತು? ಮೊದಲನೇ ವರ್ಷ ನಿಮಗೆ ಲಾಸ್ ಏನಾದ್ರು ಆಯ್ತಾ? ಇಲ್ಲ ಲಾಸ್ ಅಂದ್ರೆ ಸ್ವಲ್ಪ ವೆದರ್ಗೆ ಇದು ಆಗ್ತದೆ ಸ್ವಲ್ಪ. ಮತ್ತೆ ಹಣ್ಣು ವರ್ಷ ಹೋದಾಗ 4 ವರ್ಷ ಹಣ್ಣು ನಮಗೆ ಜಾಸ್ತಿ ಬರ್ತದೆ. 4 ವರ್ಷದ, 1 ವರ್ಷ 2ನೇ ವರ್ಷ 3ನೇ ವರ್ಷ ಸ್ವಲ್ಪ ಕಡಿಮೆ. 4ನೇ ವರ್ಷ ಹಣ್ಣು ಎಷ್ಟು ಬರ್ತದೆ ಅದೇ ಎವರೇಜ್ ಬರುದಿನ್ನು 4 ವರ್ಷ. ಹೌದು ಸರ್. ಒಂದು ಗಿಡಕ್ಕೆ ಎಷ್ಟು ವರ್ಷ ಒಂದು ಲೈಫ್ ಸರ್ ಅದಕ್ಕೆ? ಇದಕ್ಕೆ ಹೇಳ್ತಾರೆ 20 ವರ್ಷ ಅಂತ ಹೇಳ್ತಾರೆ. 20 ಇಂದ 25 ವರ್ಷ ಹೇಳ್ತಾರೆ. ಎಷ್ಟು ಲೈಫ್ ಅಂತ ನನಗೆ ಗೊತ್ತಿಲ್ಲ. ಹೇಳಿದನ್ನು ನಾನು ಹೇಳುದಷ್ಟೇ. ನಾನು ಈಗ ನಡೆದದಷ್ಟೇ. ನನ್ನದು 4 ವರ್ಷ ಆಯ್ತು. ಇನ್ನು ನನ್ನದು 20 ವರ್ಷ ಬಂದ್ರೆ ನಾನು ಹೇಳ್ಬಹುದು. 20 ವರ್ಷ ಅಂತ ಹೇಳ್ತಾರೆ, 20-25. ಆದ್ರೆ 15 ವರ್ಷಕ್ಕೆ ಪರವಾಗಿಲ್ಲ. ಹೌದು. 15 ವರ್ಷ ಆದ್ಮೇಲೆ ಪುನಃ ಗಿಡವನ್ನ ಅದು ಕಟ್ ಮಾಡ್ಲಿಕ್ಕೆ ಉಂಟು. ಗಿಡ ನಡ್ಬೇಕಂತ ಇಲ್ಲ, ಅದಲ್ಲೇ ಕಟ್ ಮಾಡಿ ಇದು ಫುಲ್ ಕಟ್ ಮಾಡಿ ಪುನಃ ಅದರಲ್ಲಿ ಇದು ಬರ್ತದೆ, ಸ್ಪ್ರೆಡ್ ಬರ್ತದೆ. ಹೌದು. ಸೊ ಈ ಒಂದು ಕಾಯಿಲೆ ಸರಿ ಎಷ್ಟು ತೂಕ ಇರಬಹುದು ಇದೊಂದು? ಅದೊಂದು 650-700 ಗ್ರಾಮ್ ಉಂಟು ಅದು ಒಂದು ಕಾಯಿ. ಸ್ನೇಹಿತರೆ ನೋಡಿ, ಕೆಮಿಕಲ್ ಹಾಕದೆ, ಯಾವುದು ಯೂರಿಯಾನೋ ಮತ್ತೊಂದು ಹಾಕದೆ, ಓನ್ಲಿ ಸಾವಯವ ಆರ್ಗ್ಯಾನಿಕ್ ಗೊಬ್ಬರವನ್ನ ಹಾಕಿ ಬೆಳೆದಿರುವಂತ ಒಂದು ಕಾಯಿಗೆ ಅವರು ಹೇಳ್ತಿರೋದು ಒಂದು 600-700 ಇರ್ತದೆ ಅಂತ ಹೇಳಿ. ಸರ್, ನೀವು ಸಾವಯವ ಅಂತಾನೆ ಹಾಕ್ತೀನಿ ಅಂತ ಹೇಳಿದ್ರಿ. ನೀವು ಯಾಕೆ ಸಾವಯವನೇ ಹಾಕಿದ್ರಿ? ನಾನು ಮೊದಲು ಸಹ ಮಾಡುವಾಗಲ ಸಾವಯವ ಗೊಬ್ಬರ ಕೆಮಿಕಲ್ ನಾವು ಹಾಕುದಿಲ್ಲ. ಸಾವಯವ ಅಡಿಕೆ ಇದು ಇದ್ದರೆ ಸಹ ನಾವು ಮೊದಲನೇ ತೆಂಗಿನ ಇದು ಇರುವಾಗಲ ಸಹ ಸಾವಯವ ಗೊಬ್ಬರದಿಂದ ನಾವು ಅದೇ ಮಾಡುವ ಅಂತ ಬೆಳೆ ಅದೇ ಮಾಡುವ ಅಂತ ಸಾವಯವ. ಯಾಕಂದ್ರೆ ಆ ಗೊಬ್ಬರ ಅಲ್ಲ ಅಂದ್ರೆ ಆ ಒಂದು ಬೆಳೆ ಎಲ್ಲ ನಾವು ತಿನ್ನೋದಿಲ್ಲ,
ಬಟ್ ಇದನ್ನ ನಾವು ಡೈರೆಕ್ಟ್ ತಿಂತೇವೆ. ಅದೇನಾದ್ರು ಕಾನ್ಸೆಪ್ಟ್ ಇದ್ರಲ್ಲಿ ಇತ್ತ ಅಂದ್ರೆ ಪಬ್ಲಿಕ್ಕಿಗೆ ಸಾವಯವನೇ ಕೊಡ್ಬೇಕು ಅಥವಾ ಅದು ಹಾಗೆ ಪಬ್ಲಿಕ್ಕಿಗೆ ಸ್ವಲ್ಪ ಇದೆ ನ್ಯಾಚುರಲ್ ಆಗಿ ಹೌದು. ಸಾವಯವ ಆಗಿ ಕೊಡುವ ಅಂತ ಹಾಗೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದೀವಿ ಒಂದು ಮೊಗ್ಗು ಇದೆ, ಇಲ್ಲಿ ಒಂದು ಹೂನು ಇದೆ, ಇಲ್ಲಿ ಪುಟ್ಟ ಪುಟ್ಟ ಕಾಯಿನೂ ಇದೆ, ಅಲ್ಲಿ ಹಣ್ಣು ಇದೆ. ಸೊ ಒಂದು ಗಿಡದಲ್ಲಿ ನಾವು 4 ತರ ಇದನ್ನ ನೋಡ್ತೇವೆ. ಬಟ್ ಒಂದು ಅಡಿಕೆಲ್ಲಾದ್ರೆ ಒಂದೇ ತರ, ಒಂದು ಹಣ್ಣು ಇರ್ಬೋದು ಅಥವಾ ಒಂದು ಕಾಯಿ ಇರ್ಬೋದು. ಬಟ್ ಈ ಒಂದು ಫ್ರೂಟ್ ಅಲ್ಲಿ, ಈ ಒಂದು ಗಿಡದಲ್ಲಿ ಎಲ್ಲಾ ಒಂದು ತರವನ್ನ ನೋಡ್ತೇವೆ. ಸರ್, ನೀವು ಇಷ್ಟು 4 ವರ್ಷದಲ್ಲಿ ನಿಮಗೆ ಸುಮಾರು ಅನುಭವ ಆಗಿದೆ ಈ ಗಿಡದ ಲ್ಯಾಂಡ್ ಬಗ್ಗೆ. ಹೌದು. ಸೊ ಇನ್ನು ಮುಂದೆ ಒಂದು ಕೃಷಿಕರಿಗೆ ನಿಮ್ಮ ಒಂದು ವಿಡಿಯೋ ನೋಡಿ ಮುಂದೆ ಮಾಡ್ಬೇಕು ಅನ್ನೋರಿಗೆ ಏನಾರು ಒಂದು ಸಜೆಷನ್ ಹೇಳ್ತೀರಾ? ಮುಂದೆ ಮಾಡುವವರಿಗೆ ಒಳ್ಳೇದು. ಮೇನ್ ಮಾಡುವವರಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಮೇನ್ ಮಾರ್ಕೆಟಿಂಗ್ ಮಾಡುದು ಮೇನ್ ಇರುದು, ಮಾರ್ಕೆಟಿಂಗ್ ಮಾಡುದು. ಅವರ ಮಾಡಿದರೆ ಏನು ಪ್ರಾಬ್ಲಮ್ ಒಳ್ಳೆ ಉಂಟು, ಇಳುವರಿ ಒಳ್ಳೆ ಕೊಡ್ತದೆ. ಮಾರ್ಕೆಟಿಂಗ್ ಅವರು ಮಾಡ್ಬೇಕು ಮಾತ್ರ, ಅಷ್ಟೇ ಪ್ರಾಬ್ಲಮ್ ಅಲ್ಲದೆ ಬೇರೆ ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲ, ಗಿಡದ ಕೂಡ ಆರೈಕೆ ಇದೆಲ್ಲ ಸರಿ ಮಾಡಿದ್ರೆ ಮಾತ್ರ ಮಾರ್ಕೆಟ್. ಹೌದೌದು. ಸೊ ನಿಮ್ಮ ಮುಂದಿನ ಒಂದು 5 ವರ್ಷದ ಯೋಜನೆಯನ್ನ ಯೋಚನೆ ಮಾಡ್ಕೊಂಡಾಗ ನೆಕ್ಸ್ಟ್ ಒಂದು 5 years ಏನ್ ಮಾಡ್ಬೇಕು ಅಂತಿದ್ದೀರಾ? ಇನ್ನ ಈ ಗಿಡದಲ್ಲಿ ಜಾಸ್ತಿನಾ ಅಥವಾ ಬೇರೆ ಲ್ಯಾಂಡ್ ತಗೊಂಡ್ ಮಾಡ್ಬೇಕು, ಏನಾದ್ರು ಐಡಿಯಾ ಇದೆಯಾ? ಇಲ್ಲ, ನಾನು ಇದು ಇಷ್ಟೇ ನಾನು ಮಾಡುದು. ಮತ್ತೆ ಮೇಲೆ ಸ್ವಲ್ಪ ಖಾಲಿ ಜಾಗ ಉಂಟು, ಅಲ್ಲಿ ಸ್ವಲ್ಪ ಎಲ್ಲ ಹಲಸಿನ ಮರ, ಬೇರೆ ಫ್ರೂಟ್ಸ್ ಎಲ್ಲ ಉಂಟು. ಅದ್ರ ಸ್ವಲ್ಪ ಎಲ್ಲ ಇಡುವ ಅಂತ ಬೇರೆ ಎಲ್ಲ. ಹೌದು. ಸರ್, ಇದು ಮುಂದುವರಿಸೋದಿದ್ರೆ ಒಂದು ಗಿಡವನ್ನ ಯಾವ ರೀತಿ ಕಟಿಂಗ್ ಎಲ್ಲ ಮಾಡ್ಬೇಕು ಇದನ್ನ? ಅದು ಒಂದು ವರ್ಷ ಬೇರೆಯವರಿಗೆ ನೆಡ್ಬೇಕು ಅಂತ ಇದ್ರೆ ನೀವು ಕೂಡ ಅದನ್ನ ಕೊಡ್ತೀರಾ ಬೇರೆಯವರಿಗೆ? ಹೌದೌದು, ನಾವು ಸಸಿ ಮಾಡಿ ಕೊಡ್ತೇವೆ. ಸಸಿ ಮಾಡಿಯೇ ಕೊಡ್ತೇವೆ? ಹೌದೌದು, ಸಸಿ ಮಾಡಿಯೇ ಕೊಡುದು ನಾವು. ಯಾವ ರೀತಿ ಸಸಿಯನ್ನ ಕೊಟ್ರೆ ಅವರಿಗೆ 1 ವರ್ಷದಲ್ಲಿ ಬರ್ತದೆ? ಅಂದ್ರೆ ಏನೇ ಒಂದು ಪಾರ್ಟ್ಸ್ ಅನ್ನ ಇದ್ರಿಂದ ಕಟ್ ಮಾಡಿದ್ರೆ ಬರ್ತದ? ಅದರಲ್ಲಿ ಕಟ್ ಮಾಡಿದರೆ ಬರ್ತದೆ. ಇದು ಅಂದ್ರೆ ಅದಕ್ಕೆ ಏಜ್ ಆಗ್ಬೇಕು, 3 ವರ್ಷ ಆಗ್ಬೇಕು. ಒಂದು ಗಿಡ ಮಾಡುದಾದರೆ ಇದಕ್ಕೆ 3 years ಆದರೆ ಈ ಪ್ಲಾಂಟಿಗೆ ಆಗ್ಬೇಕು. ಈಗ ಇದು ನನ್ನದು 3 years ಆಗಿದೆ, ಪ್ರಾಬ್ಲಮ್ ಇಲ್ಲ. ಅದು ಯಾವ ಗಿಡ ಮಾಡಿದರೆ ಸಹ ಅಂದ್ರೆ ಯಾವ ಭಾಗದಿಂದ ಕಟ್ ಮಾಡಿದರೆ ಸಹ ಬರ್ತದೆ, ಅದು ಪ್ರಾಬ್ಲಮ್ ಇಲ್ಲ. ಅಲ್ಲ, ಕೆಲವರು ಹೇಳ್ತಾರೆ ಹಣ್ಣು ಬಂದ ಭಾಗವನ್ನ ಕಟ್ ಮಾಡಿ. ಹಣ್ಣು ಬಂದ್ ನಾನು ಹಾಗೆ, ನಾನು ಎಲ್ಲ ಹಣ್ಣು ಆದ ನಂತರವೇ ನಾನು ಗಿಡ ಕಟ್ ಮಾಡಿ ಹಾಕುದು ನಾನು. ಹೌದು, ಇಂಥದ್ದು ಬಂದದ್ದು. ಈಗ ಇಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡುದು, ಇಲ್ಲೂ ಸಸಿ ಮಾಡುದು ನಾನು. ಇಲ್ಲಿಂದ ಈ ತರ ಮಾಡಿದ್ರೆ ಬೇಗ ಬರ್ತದೆ. ಹೌದೌದು, ಮತ್ತೆ ಸಸಿ ಒಳ್ಳೆ ಬರ್ತದೆ. ಅದು ಹಣ್ಣು ಆದದ್ದು ಇದು ಸಸಿ ಒಳ್ಳೆ ಬರ್ತದೆ. ಅದು ಕೆಲವರು ಮಾಡ್ತಾರೆ ಇದು ಮಾಡಿ, ನಾವು ಮಾಡುದಿಲ್ಲ. ನಾನು ಹಣ್ಣು ಆದದ್ದು ಈಗ ಇಲ್ಲಿ ಹಣ್ಣು ಆಗಿದೆ, ಹಣ್ಣು ಆದದ್ದು ಇದು ಹಣ್ಣು ಕಟ್ ಮಾಡಿಸಿ ಮತ್ತೆ ಆದ ನಂತರ ಇಲ್ಲಿ ಕಟ್ ಮಾಡಿ ಇದು ಸಸಿ ಮಾಡುದು ನಾವು. ಅದೇ ಆ ತರ ಮಾಡಿದ್ರೆ ಸ್ವಲ್ಪ ಬೇಗ ಬರ್ತದೆ. ಬೇಗ ಬರ್ತದೆ, ಮತ್ತೆ ಸಸಿ ಒಳ್ಳೆ ಬರ್ತದೆ. ಸಸಿ ಗ್ರೋತ್ ಒಳ್ಳೆ ಬರ್ತದೆ. ತುಂಬಾ ಒಳ್ಳೆ ಮಾಹಿತಿಗಳನ್ನ ಹೇಳಿದ್ರಿ ಸರ್. ಒಂದು ಮುಂದೆ ಒಂದು ಫಾರ್ಮ್ ಮಾಡೋರಿಗೆ ಏನಾದ್ರು ಒಂದು ಸಜೆಷನ್ ಹೇಳ್ತೀರಾ? ಫಾರ್ಮ್ ಮಾಡುವವರಿಗೆ ಒಳ್ಳೇದು, ಮಾಡ್ಲಿ ಫಾರ್ಮ್. ಮಾತ್ರ ಮೇನ್ ಅವರದು ಎಂತ ಮಾರ್ಕೆಟಿಂಗ್ ನೋಡ್ಬೇಕು ಅಷ್ಟೇ, ಬೇರೆ ಏನು ನಾನು ಹೇಳಲಿಕ್ಕೆ ಆಗುದಿಲ್ಲ ಅಷ್ಟೇ. ಸರ್, ಈಗ ಬಾಳೆ ಗಿಡಕ್ಕಾಗ್ಲಿ ತೆಂಗಿನ ಮರಕ್ಕಾಗ್ಲಿ ಒಂಥರ ಹುಳ ಹೊಡಿತದೆ ಅಂತ ಹೇಳ್ತೇವೆ. ಇದಕ್ಕೆ ಯಾವ ರೀತಿ ಒಂದು ರೋಗ ಬರ್ಬೋದು? ಇದಕ್ಕೆ ಏನಾದ್ರು ರೋಗ ಇರ್ತದೆ? ರೋಗ ಬರ್ತದೆ, ಇದು ಫಂಗಸ್ ಟೈಪು ಅಷ್ಟೇ, ಬೇರೆ ಏನು ಇದು ಇಲ್ಲ ಇದಕ್ಕೆ. ಬೇರೆ ರೋಗ ವಿಷಯ ಏನಿಲ್ಲ, ಮಾತ್ರ ಅದು ಬಂದರೆ ಅದು ಮಾತ್ರ, ಬೇರೆ ಏನಿಲ್ಲ. ಫಂಗಸ್ ಅಂದ್ರೆ ಯಾವ ತರ ಸರ್ ಅದು? ಅದು ಫಂಗಸ್ ಅಂದ್ರೆ ಅದು ಬಿಸಿಲಿಗೆ ಸಾಕ್ತದೆ, ನೀರು ಜಾಸ್ತಿ ಆದರೆ ಸಾಕ್ತದೆ. ನಿಂತ್ರೆ ನೀರು ನಿಂತರೆ ಜಾಸ್ತಿ ಆದರೆ ಆಗ್ತದೆ, ಬೇರೆ ವಿಶೇಷ ಏನು ಇಲ್ಲ ಬೇರೆ. ಮತ್ತೆ ನೋಡ್ಲೇಬೇಕು. ಈಗ ಯಾವ್ದಕ್ಕೆ ಇದು ಬರುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಸದಾ ಇಲ್ಲೇ ಇರ್ಬೇಕು ಅಂತೇನಿಲ್ಲ. ಈಗ ಬೇರೆ ಒಂದು ಬೆಳೆಗೆ ನೋಡಿದ್ರೆ ಭತ್ತನೋ ರಾಗಿನ ಆಗಾಗ ಬರ್ತಾ ಇರ್ಬೇಕು, ಹಾಗೇನಿಲ್ಲ. ಒಂದು ವಾರಕ್ಕೆ ಒಂದು 2 ಸರಿ ಆದರೆ ನಾವು ಎಲ್ಲ ಗಿಡಕ್ಕೆ ತಿರ್ಗಾಡಿಸಿ ಇದ್ದರೆ ಒಳ್ಳೇದು. ಬಟ್ ಈ ತರ ಏನು ಮಂಕಿನೋ ಅಥವಾ ಇಂಚಿನೋ ಆತರ ಈ ಒಂದು ಹಣ್ಣಿಗೆ ಬರುದಿಲ್ವಾ? ಇಲ್ಲ ಇಲ್ಲ, ಇದರಲ್ಲಿ ಮುಳ್ಳು ಇರ್ತದೆ. ಆ ಮುಳ್ಳು ಅದರ ಮೇಲೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಯಾವ ಸಹ ಬರುದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಹೌದು, ಯಾಕಂದ್ರೆ ಬೇರೆ ಹಣ್ಣಿಗೆಲ್ಲ ಆದ್ರೆ ಅದು ಒಂದು ತೊಂದ್ರೆ ಅಲ್ವಾ? ಹೌದೌದು, ಇದೊಂದು ಒಳ್ಳೆ ಇದು, ಯಾಕಂದ್ರೆ ಇದೊಂದು ಕ್ಯಾಕ್ಟಸ್ ಜಾತಿಗೆ. ಹೌದು, ಕ್ಯಾಕ್ಟಸ್ ಜಾತಿಗೆ. ಓಕೆ ಸರ್, ಥ್ಯಾಂಕ್ ಯು. ಕಟಿಂಗ್ ಮಾಡುವಾಗ ಸ್ವಲ್ಪ ನೋಡುವ. ಎಸ್ ಸ್ನೇಹಿತರೆ, ನಮ್ಮ ಅಲ್ವಿನ್ ಸರ್ ಅವರು ಹಲವಾರು ಮಾಹಿತಿಗಳನ್ನ ಹೇಳಿದ್ರು, ತೋರಿಸಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಅಲ್ವಿನ್ ಸರ್ ಅವರ ಏಜು ಚಿಕ್ಕದೇನೂ ಅಲ್ಲ, 65ರ ಹರೆಯ. ಈ ಒಂದು ಏಜ್ ಅಲ್ಲಿ ಕೂಡ ಅವರು ಈ ಒಂದು ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳೆದು, ಅದರಲ್ಲೂ ಆರ್ಗ್ಯಾನಿಕ್ ಸಾವಯವ ಗೊಬ್ಬರವನ್ನ ಹಾಕಿ ಬೆಳೆದು, ವರ್ಕರ್ ಇರ್ಬೋದು ಆದ್ರೂ ಕೂಡ ನೋಡಿ, ಅವರು ಹಣ್ಣು ತೆಗೆಯೋದ್ರಲ್ಲಿ ಇರ್ಬೋದು, ಮಾರ್ಕೆಟ್ ಮಾಡೋದ್ರಲ್ಲಿ ಇರ್ಬೋದು, ತಮ್ಮನ್ನು ತಾವು ಪೂರ್ಣವಾಗಿ ತೊಡಗಿಸಿಕೊಂಡ ಕರಾವಳಿಯ ಸಾಧಕರು ಇವರು.
ಕೃಷಿ ಸಾಧಕರು. ಸ್ನೇಹಿತರೆ, ಇವರ ನಂಬರ್ ಏನಾದ್ರು ಬೇಕಾದಲ್ಲಿ, ಅಂದ್ರೆ ಹಣ್ಣು ಏನಾದ್ರು ಬೇಕಾದಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಒಂದು ಆರ್ಗ್ಯಾನಿಕ್ ಹಣ್ಣು ನಿಮಗೆ ಸಿಗುತ್ತೆ. ಇವರ ಫೋನ್ ನಂಬರ್ ಅನ್ನು ಕೂಡ ನಾನು ಮೆನ್ಷನ್ ಮಾಡ್ತೇನೆ. ಹಾಗೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಇನ್ನು ಹಲವಾರು ವಿಷಯಗಳು ಸ್ನೇಹಿತರೆ, ಅಲ್ವಿನ್ ಸರ್ ಅವರು ಹಲವಾರು ಮಾಹಿತಿಯನ್ನ ತಿಳಿಸ್ಕೊಟ್ರು. ಈಗ ಅವರ ಮಿಸಸ್ ಆಶಾ ಅಲ್ವಿನ್ ಅವರು ಇನ್ನಷ್ಟು ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ಹಾಗೆ ವೃತ್ತಿಯಲ್ಲಿ ಬ್ಯೂಟಿಷಿಯನ್ ಆಗಿರುವ ಇವರು ಈ ಒಂದು ಫಾರ್ಮಿಗೆ ಬಂದಾಗ ಎಷ್ಟೊಂದು ವಿಷಯಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ನೋಡಿ. ಈ ತರ ಹಣ್ಣು ಯಾಕೆ ಕಪ್ಪಾಗುತ್ತೆ ಅಂತ ಕೇಳಿದ್ವಿ. ಒಂದ್ ಸೈಡ್ ಹಾಳಾಗ್ ತರ ಇರುತ್ತೆ, ಬಟ್ ಒಳಗೆ ಹಾಳಾಗಿರೋದಲ್ಲ. ಯಾಕೆ ಅಂತ ಕೇಳಿದಾಗ ಅವರು ಹೇಳಿದಿಷ್ಟು, ನನ್ನ ಪ್ರಕಾರ ಇದೆ ನೋಡಿ, ಈ ನಾವು ಫಂಗಸ್ ಇದು ಈ ಎಲೆಗಳಿದೆ ಅಲ್ಲ, ಅಲ್ಲಿ ಬೀಳುವ ಈ ಬರಿ ಬಿರಿ ಮಳೆಗೆ ಇಲ್ಲಿಂದ ಬರ್ತದೆ. ಇಲ್ಲಿಂದ ಇದರ ಮೇಲೆ ಬಿಸಿಲು ಮಳೆ ಬರುವಾಗ ಅದಕ್ಕೆ ಆ ಕಪ್ಪಿನ ಅಂಶ ಇದಕ್ಕೆ ಬಿದ್ದು ಅಂದ್ರೆ ನಮ್ಗೆ ಈಗ ತೋಟ ಅಂತ ಹೇಳುವಾಗ ತುಂಬಾ ಹಣ್ಣುಗಳಿರ್ತದೆ. ಮನೆಯಲ್ಲಿ ಆದ್ರೆ ನಾವು ಸ್ವಲ್ಪ ಗಿಡದಲ್ಲಿ ನಮ್ಗೆ ನಾವು ಹಣ್ಣನ್ನು ನೋಡ್ತೇವೆ, ತೆಗಿತೇವೆ, ಅದಕ್ಕೆ ಕವರ್ ಹಾಕ್ತೇವೆ. ತೋಟ ಅಂತ ಹೇಳುವಾಗ ಅಷ್ಟೆಲ್ಲ ಮಾಡ್ಲಿಕ್ಕೆ ಲೇಬರ್ ಬೇಕು, ಅಷ್ಟೇ ಬೇಕಲ್ಲ ಎಲ್ಲ ಜನ. ಎನಿವೇ ಈ ತರ ಇದ್ರೂ ಕೂಡ ಹಣ್ಣು ಏನು ಹಾಳಾಗ್ಲಿಲ್ಲ. ಮೋಸ್ಟ್ಲಿ ನನ್ಗನ್ಸುವಾಗ ಇವ್ರು ಹಾಕೋ ಗೊಬ್ಬರ ಇರ್ಬೋದು, ಯಾಕಂದ್ರೆ ಸಾವಯವ ಗೊಬ್ಬರವನ್ನೇ ಹಾಕ್ತೇನೆ ಅಂತ. ಅದಕ್ಕೆ ನೋಡಿ ಈ ತರ ನೋಡಿ ಎಷ್ಟು ಒಳ್ಳೆ ಇದೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಮೇಡಮ್, ಈಗ ಗಿಡವನ್ನ ಅವ್ರು ಹೇಳಿದ್ರು ಕಟ್ಟಿಂಗ್ ಮಾಡಿಯೇ ಈ ತರ ಒಂದು ಮುಂದಿನ ಒಂದು ಪೀಳಿಗೆಯನ್ನ ಬೆಳೆಸಬಹುದು ಅಂತ ಹೇಳಿ. ನಾನು ಕೇಳ್ತಾ ಇದ್ದೀನಿ, ನಿಮ್ಗೆ ಈ ಒಂದು ಸೀಡ್ ಇಂದ ಏನಾದ್ರು ಗಿಡವನ್ನ ಮಾಡ್ಬೋದಾ? ಸೀಡ್ ಹಾಕಿದ್ರೆ ಗಿಡ ತುಂಬಾ ಬರ್ತದೆ, ಆದ್ರೆ ಅದರಲ್ಲಿ ಫ್ರೂಟ್ ಬರ್ಲಿಕ್ಕೆ ನಿಮ್ಗೆ ವರ್ಷಗಳು ಬೇಕಾಗ್ಬೋದು. ನಾವು ಈಗ ಮೊದಲೆಲ್ಲ ನಾನು ಎಕ್ಸಾಂಪಲ್ ಕೊಡ್ತೇನೆ, ಬಾಲ್ಯ ವಿವಾಹ ಅಂತ ಮಾಡ್ತೇವೆ. ಬಾಲ್ಯ ವಿವಾಹ ಮಾಡಿದ್ರೆ ಮಕ್ಕಳಾಗುದು ಅವರೊಂದು ಮೆಚುರಿಟಿಗೆ ಬಂದ ನಂತರವೇ. ಹಾಗೇನೆ ಇದಕ್ಕೆ ಒಂದು ಫ್ರೂಟ್ಸ್ ಆದ ನಂತರ, ಹಣ್ಣುಗಳಾದ ನಂತರ ನಾವು ಇದನ್ನು ಕಟ್ ಮಾಡಿ ನೆಡ್ತೇವಲ್ಲ, ಆಗ ಅದು ಒಂದು ವರ್ಷದಲ್ಲಿಯೇ ಅದಕ್ಕೆ ಫಲ ಕೊಡ್ತದೆ. ಅಂದ್ರೆ ಅದು ಮೆಚೂರ್ಡ್ ಆಗಿದೆ, ಹಣ್ಣಾಯ್ತಲ್ಲ. ಸೊ ಮೆಚೂರ್ಡ್ ಆದ ಮದರ್ ಪ್ಲಾಂಟಿನಿಂದ ನೆಟ್ಟದ್ದು ನಮ್ಗೆ ಯಾವಾಗಲೂ ಬೇಗ ಫಸಲ್ ಕೊಡ್ತದೆ. ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಕೊಟ್ರು ಮೇಡಮ್ ಅವರು. ಥ್ಯಾಂಕ್ ಯು. ಹಾಗೆ ಸೊ ಮೇಡಮ್, ಈ ಒಂದು ಡ್ರ್ಯಾಗನ್ ಫ್ರೂಟ್ ಒಳಗಡೆ ಹಣ್ಣ ಏನೋ ತಿಂತೀವಿ ನಾವು, ಬಟ್ ಈ ಒಂದು ಸಿಪ್ಪೆ ನೋಡಿದಾಗ ಬಿಸಾಡೋ ಮನಸ್ಸೇ ಆಗೋದಿಲ್ಲ. ಇದರಿಂದ ಏನಾರು ಮಾಡ್ಬೋದಾ? ಹೌದು, ನನ್ಗೆ ಒಂದು 4 ವರ್ಷದ ಹಿಂದೆ ನಾವಿದನ್ನು ಮಾಡುವಾಗ ಈ ಫ್ರೂಟ್ ಏನಂತಾನೆ ಗೊತ್ತಿರ್ಲಿಲ್ಲ. ಡ್ರ್ಯಾಗನ್ ಫ್ರೂಟ್ ಅಂತ ನಾನು ಸಿಟಿ ಸೆಂಟರ್ ಮಾಲ್ ಅಲ್ಲಿ ನೋಡಿದ್ದೆ, ಸ್ಪಾರ್ ಅಲ್ಲಿ ವಿನಃ ಈ ತರ ಏನಿದೆ ಇದ್ರೊಳಗೆ ಹೇಗಿದೆಯೋ ಏನೋ, ನೋಡ್ಲಿಕ್ಕೆ ಒಂಥರ ವಿಚಿತ್ರ ಇದೆ, ಯಾವ ತರ ಕಹಿ ಇದೆಯೋ ಅಂತ ಎಣಿಸ್ತಿದ್ದೆ. ನೋಡುವಾಗ ಇಲ್ಲಿಯೇ ನೆಟ್ಟು ಇವರು ಒಂದ್ ದಿವ್ಸ ತಂದು ಬಂದ್ರು ಫಸ್ಟ್ ಆಗುವಾಗ. ಆಗ ನನಗೆ ಇದರ ರುಚಿ ನೋಡಿ ಅಷ್ಟು ಇಷ್ಟ ಆಯ್ತು. ಆಮೇಲೆ ತುಂಬಾ ಹಣ್ಣಾಗುವಾಗ ಇದರದ್ದು ರಿಸರ್ಚ್ ಮಾಡುವಾಗ ಇದರ ಸಿಪ್ಪೆಯಿಂದ ಮುಖಕ್ಕೆ ಹಚ್ಚಿದ್ರೆ ಪಿಂಪಲ್ಸ್, ಫೇಶಿಯಲ್, ನಾನು ಪ್ರೊಫೆಷನಲಿ ಬ್ಯೂಟಿಷಿಯನ್, ಸೊ ನಾನು ಇದರಿದು ಫೇಶಿಯಲ್ ಎಲ್ಲ ಮಾಡ್ತೇನೆ ಇದರ ಸಿಪ್ಪೆದು. ಮತ್ತೆ ಇದರದೀಗ ಪಲ್ಯ ಅಂತದೆಲ್ಲ ಮಾಡ್ತಾರೆ, ತಂಬುಳಿ ಪಲ್ಯ, ಮತ್ತೆ ಇಡ್ಲಿ. ಮತ್ತೆ ನಾನು ಈ ಡ್ರ್ಯಾಗನ್ ಫ್ರೂಟ್ ಇದು ಈ ಹೊರಗಡೆದು ಸಿಪ್ಪೆ ಇದೆಲ್ಲ, ಇದೇನಿದೆ ಇದೆಲ್ಲ ತೆಗ್ದು ಆ ಸಿಪ್ಪೆ ಸಿಗುತ್ತಲ್ಲ, ಅದನ್ನು ಸ್ವಲ್ಪ ಸ್ಟೀಮ್ ಮಾಡಿ ಅದು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಡ್ಲಿಗೆಲ್ಲ ಹಾಕಿದ್ರೆ ಒಂಥರ ಚಂದ ಕಲರ್ ಬರ್ತದೆ. ಡ್ರ್ಯಾಗನ್ ಫ್ರೂಟ್ ಇದು ಈ ಕಲರ್ಸ್ ಅಲ್ಲಿ ಇಡ್ಲಿ ಬರ್ತದೆ, ಹಾಗೆಲ್ಲ ಮಾಡ್ತಾರೆ. ಇದೊಂದು ಹೊಸ ವಿಷಯ. ಹೌದು ಹೌದು, ಇದನ್ನ ಬಿಸಾಡಬಾರ್ದು ಅಂತ ಟ್ರೈ ಮಾಡಿದೀರಾ? ಹೌದು, ನಾನ್ ಮಾಡ್ಲಿಲ್ಲ, ನನ್ನ ಒಂದು ಫ್ರೆಂಡ್ ಬ್ಯೂಟಿಷಿಯನ್ ಇದ್ದಾರೆ, ಶಾಂತಿ ಅಂತ, ಅವ್ರು ನನ್ಗೆ ಹೇಳಿದ್ದು, ಅವ್ರು ಮಾಡಿದಾರಂತೆ. ಸೊ ಅವ್ರು ನನ್ಗೆ ಅದರದ್ದು ಲಿಂಕ್ ಎಲ್ಲ ಕಳ್ಸಿದ್ರು. ನಾವು ಇದನ್ನು ಗೂಗಲಿಗೆ ಹಾಕಿ ಸರ್ಚ್ ಮಾಡಿದ್ರೆ ಫುಲ್ ಅದರ ವಿಷಯ ಬರ್ತದೆ. ಒಂಥರ ಪಲ್ಯ, ಮತ್ತೆ ಇದರದ್ದು ಸಹ ಹೂವಿದು ಸಹ, ಈ ತರ ಹೂವಿದು ಸಹ ಪಲ್ಯ ಮಾಡ್ತಾರೆ, ಬಾರಿ ಚೆನ್ನಾಗಿ ಆಗ್ತದೆ. ಹೂವಿದು ತುಂಬಾ ಹೂ ಆಗುವಾಗ ಈ ತರ ನಾನು ನನ್ನ ಹಸ್ಬೆಂಡ್ ಗೆ ಹೇಳಿದ್ದೇನೆ, ನಾವು ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೇವೆ, ಈ ತರ ತುಂಬಾ ಹಣ್ಣಾದ್ರೆ ಸ್ವಲ್ಪ ಸ್ವಲ್ಪ ಹೂ ತೆಗೆದು ನಾವು ಮಾರ್ಕೆಟಿಗೆ ತಕೊಂಡೋಗುವ, ಅದರದ್ದು ಸಹ ಸ್ವಲ್ಪ ರುಚಿ ತೋರಿಸುವ ಅಂತ. ಯಾಕೆಂದ್ರೆ ಗೊತ್ತಾಗ್ಬೇಕಲ್ಲ, ಆದ್ಮೇಲೆ ಅದನ್ನು ಈಗ ನೋಡಿ ನಾವು ಸೋರೆಕಾಯಿದು ಹೂವಿದೆಲ್ಲ ಪತ್ರೊಡೆ ಎಲ್ಲ ಮಾಡ್ತೇವೆ, ಹಾಗೇನೆ ಇದಕ್ಕೆ ಸಹ ಒಂದು ವ್ಯಾಲ್ಯೂ ಬರ್ಬೋದು. ಕಂಡು ಹಿಡಿಯುವವರು ಅದನ್ನೆಲ್ಲ ಮಾಡಿದ್ರೆ ಇದಕ್ಕೆ ಒಂದು ವ್ಯಾಲ್ಯೂ ಬರ್ತದೆ. ಹಾಗೆ ತುಂಬಾ ಫ್ರೂಟ್ಸ್ ಆಗಿ ನಮ್ಗೆ ಕಷ್ಟ ಆಗುವಾಗ ನೀವು ಬ್ಯೂಟಿಷಿಯನ್ ಅಂತ ಹೇಳಿದ್ರಿ, ನೀವು ಯಾವ ರೀತಿ ಇದನ್ನ ಅಪ್ಲೈ ಮಾಡ್ತೀರಿ? ನೀವು ಮಾಡಬಹುದು ನಮ್ಮ ವೀಕ್ಷಕರಿಗೆ? ಇದರ ಪಲ್ಪ್ ಅನ್ನು ಪೇಸ್ಟ್ ಮಾಡುದು, ಅದಕ್ಕೆ ಬೇಕಾದರೆ ನಾವು ಸ್ವಲ್ಪ
ಈ ಎಂತ ಹೇಳ್ತಾರೆ ಜೇಡಿ ಮಣ್ಣು, ಮುಲ್ತಾನ ಮಿಟ್ಟಿ ಹಾಕಿ ಫೇಸ್ ಪ್ಯಾಕ್ ಹಾಕ್ಬೋದು, ಅಥವಾ ಇದರಲ್ಲಿಯೇ ಸ್ಕ್ರಬ್ ಮಾಡ್ಬೋದು. ಇದರಲ್ಲಿಯೇ ನಾನು ಫೇಸಿಗೆ ಮಸಾಜ್ ಕೊಡ್ತೇನೆ ಒಂದು 10 minutes ಇದರ ಪಲ್ಪ್ ಅಲ್ಲಿ. ಗ್ರೈಂಡ್ ಮಾಡಿ, ಹೌದು, ಗ್ರೈಂಡ್ ಮಾಡ್ಬೇಕಂತ ಇಲ್ಲ, ಸ್ವಲ್ಪ ಇದು ಸಾಫ್ಟ್ ಆಗ್ತದೆ ನೋಡಿ. ಈಗ ಇದರಲ್ಲಿ ವೇಸ್ಟೇಜ್ ಅಂತ ಹೀಗೆ ಇರ್ತದಲ್ಲ ನೋಡಿ, ಈ ಹಣ್ಣಿನ ಸಿಪ್ಪೆ ಕೇಳಿದ್ರಿ ನೀವು, ಈ ಹಣ್ಣಿನ ಸಿಪ್ಪೆಯಲ್ಲಿ ಹೀಗೆ ಇರ್ತದೆ ನೋಡಿ ಈ ತರ. ಇದನ್ನು ಮುಖಕ್ಕೆ ಹೀಗೆ ಹಚ್ಚಿದ್ರೆ ನೋಡಿ, ಇದನ್ನೀಗೆ ಮುಖಕ್ಕೆ ಹಚ್ಚಿದ್ರೆ ಹೀಗೆ ಪಿಂಕ್ ಆಗ್ತದೆ, ಮತ್ತೆ ಒಳ್ಳೆ ಗ್ಲೋ ಬರ್ತದೆ ನೋಡಿ. ವೇಸ್ಟ್ ಮಾಡ್ಲಿಕ್ಕೆ ಇಲ್ಲ ಯಾವ್ದು ಕೂಡ, ಮನಸ್ಸಿದ್ದರೆ ಮಾರ್ಗ ಯಾವ್ದು ಕೂಡ ನಾವು ಮಾಡ್ಬೋದು. ನಾವು ಪ್ರತಿಯೊಂದನ್ನು ತೆಗ್ದೆಸಿದ್ರೆ ನಮ್ಗೆ ಅದರದ್ದು ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಹೌದು. ಮತ್ತೆ ಈ ಹಣ್ಣಿನಲ್ಲಿ ಯಾವ ರೀತಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಿದೆ ಇಲ್ಲಿ? ಇದರದ್ದು ಸಲಾಡ್ ಮಾಡ್ಬೋದು, ಬೇರೆ ಫ್ರೂಟ್ಸ್ ತರಕಾರಿಗೆ ಹಾಕಿ ಸಣ್ಣದು ಕೊಚ್ಚಿ ಹಾಕಿ ನಿಮ್ಗೆ ಸಲಾಡ್ ಮಾಡ್ಬೋದು, ಜ್ಯೂಸಸ್ ಮಾಡ್ಬೋದು, ಕೇಕ್ ಮಾಡ್ಬೋದು, ಕೇಕ್ ಕೂಡ ಮತ್ತೆ ಇದರ ಸ್ಕ್ವಾಶ್ ಮಾಡ್ಬೋದು. ಇದು ಮಾಡಿ ಎಂತ ಬಿಸಿ ಮಾಡಿ ಅದನ್ನು ಕರಗಿಸಿ ಸ್ಕ್ವಾಶ್ ಮಾಡಿ ಸ್ವಲ್ಪ ಹಾಕಿ ಕುಡಿಯೋದು, ಅದು ಮಾಡ್ಬೋದು. ಜ್ಯೂಸ್ ಕೂಡ, ಜ್ಯೂಸ್ ತುಂಬಾ ಒಳ್ಳೆ ಆಗ್ತದೆ, ಹೈಡ್ರೇಟ್ ಆಗ್ತದೆ ಬಾಡಿಗೆ, ಒಳ್ಳೆ ಆಗ್ತದೆ. ಇದರಲ್ಲಿ ಇರುವಂತದ್ದು ಮೇನ್ ಆಗಿ ವಿಟಮಿನ್ ಸಿ ಇದೆಯಾ ಅಂತ? ಇದು ಒಂದು ಮೇನ್ ಆಗಿ ಆಂಟಿ ಆಕ್ಸಿಡೆಂಟ್. ಕ್ಯಾನ್ಸರ್ ಪೇಷಂಟ್ ಗೆ ಇದು ತುಂಬಾ ಒಳ್ಳೇದು. ಪ್ಲೇಟ್ಲೆಟ್ ಕೌಂಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತದೆ ಅಂತ ನಮ್ಗೆ ತುಂಬಾ ಪೇಷಂಟ್ ನವರು ಇದನ್ನು ತಕೊಂಡೋಗ್ತಾರೆ. ಎಸ್ಪೆಷಲಿ ಇದನ್ನ ಯಾಕೆ ತಕೊಳ್ಳೋದಂತ ಹೇಳಿದ್ರೆ, ಇದು ಆರ್ಗ್ಯಾನಿಕ್ ಆಗಿ ನಾವು ಬೆಳೆದಿರೋದು. ಸೊ ಹಾಗಾಗಿ ನಮ್ಗೆ ಇದಕ್ಕೆ ತುಂಬಾ ಬೆಲೆ ಉಂಟು. ಹಾಗಾಗಿ ನಮ್ಗೆ ಇದಕ್ಕೆ ಒಂದು ವ್ಯಾಲ್ಯೂ ಬಂದಿದೆ, ನಾವು ಬೆಳೆದಿಸಿದಕ್ಕೆ ನಮ್ಗೆ ಒಂದು ವ್ಯಾಲ್ಯೂ ಬಂದಿದೆ. ಸೊ ನೀವು ಕೂಡ 4 ವರ್ಷದಿಂದ, ಹೌದು, ಪ್ರಾರಂಭದಲ್ಲಿ ತುಂಬಾ ಕಷ್ಟ ಇತ್ತು. ಯಾಕೆ ಅಂದ್ರೆ ನನ್ನ ಗಂಡನ ಸರ್ಕಲ್ ಸ್ವಲ್ಪ ಕಮ್ಮಿ, ನಾನು ಬ್ಯೂಟಿಷಿಯನ್ ಆಗಿದ್ದರಿಂದ ನನಗೆ ಸ್ವಲ್ಪ ಕಸ್ಟಮರ್ಸ್ ಕ್ಲೈಂಟ್ಸ್ ಎಲ್ಲ ಜಾಸ್ತಿ ಇದ್ರು. ಸೊ ಮತ್ತೆ ಡಾಕ್ಟರ್ಸ್ ಗಳ ಪರಿಚಯ ಇತ್ತು. ಅವರೆಲ್ಲ ಕೆಲವು ಪೇಷಂಟ್ ಗಳಿಗೆ ನಾವು ಫಸ್ಟ್ ಸ್ವಲ್ಪ ಅವರಿಗೆ ಫ್ರೀ ಕೊಟ್ಟಿದ್ದೇವೆ ನೋಡ್ಲಿಕ್ಕೆ. ಆಮೇಲೆ ಅದರಲ್ಲಿ ರಿಸಲ್ಟ್ ಬಂದ ನಂತರ ನಾವು ಅವರಿಗೆ ಕ್ರಯ ಕೊಟ್ಟು ಅವರು ಪರ್ಚೇಸ್ ಮಾಡ್ತಿದ್ರು. ಒಂದೊಂದ್ಸಲ ಪರ್ಚೇಸ್ ಮಾಡುವಾಗ 10 kg 20 kg ಎಲ್ಲ ತಕೊಳ್ತಿದ್ರು ಅವರು. ಹಾಗಾಗಿ ನಮ್ಗೆ ಪರವಾಗಿಲ್ಲ, ಫಸ್ಟ್ ಇಯರ್ ಸ್ವಲ್ಪ ಕಷ್ಟ ಆಗಿದೆ. ಮತ್ತೆ ಸಾವಯವ ಸಂತೆಯಲ್ಲಿ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಗೆ ಅಲ್ಲಿ ನಮಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟರು ಸೇಲಿಗೆ. ಸೊ ಅಲ್ಲಿ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಎಲ್ರು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಇವತ್ತಿಗೆ ಸಹ ನಮ್ಮ ಸಂಬಂಧ ಹಾಗೆ ಇದೆ, ಉಳಿದಿದೆ. ಮಂಗಳೂರು, ಹೌದು, ಸಾವಯವ ಕೃಷಿಕ ಬಳಗ, ಹೌದು, ಕೃಷಿಕ ರತ್ನಾಕರ್ ಕುಳಾಯಣ್ಣ, ಮತ್ತೆ ಶರತ್ ಸರ್, ಸುರಿ ಸರ್, ಯಾರೇ ಆಗ್ಲಿಕ್ಕೆ ಅವರಿಗೆಲ್ಲ ನಾನು ಅಣ್ಣ ಅಂತವೇ ಕರೆಯುದು. ಸೊ ನನ್ಗೆ ಎಲ್ಲರೂ ಕೂಡ ತುಂಬಾ ಒಳ್ಳೆ ಮಾಡಿ ನಮ್ಮನ್ನು ಸ್ವಾಗತಿಸಿದ್ದಾರೆ. ಸೊ ಈ ಟೈಮಲ್ಲಿ ನೀವು ಅವರನ್ನ ನೆನಪು ಮಾಡ್ಕೊಳ್ಳಿ? ಹೌದೌದು, ಅವರನ್ನು ನಾನು ದಿನಾಲು ನೆನಪು ಮಾಡ್ತೇನೆ. ಡ್ರ್ಯಾಗನ್ ಫ್ರೂಟ್ ಬರುವಾಗ ನಾನು 10 ಸಲ ನೆನಪು ಮಾಡ್ತೇನೆ. ಹಾಗೆ ಹೌದು, ಹಾಗೆ. ಎಸ್, ಥ್ಯಾಂಕ್ ಯು ಆಶಾ ಮೇಡಮ್. ಅಂಡ್ ಅಲ್ವಿನ್ಸ್ ಅವರವರು ಹೇಳದೇ ಇರುವಂತ ಹಲವಾರು ವಿಚಾರಗಳನ್ನ ನೀವು ನಮಗೆ ತಿಳಿಸಿಕೊಟ್ರಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಈ ಒಂದು ಜಾಗದಲ್ಲಿ ಸುಮಾರು 5 ಎಕರೆ ಇದೆ ಅಂತ ಹೇಳಿದ್ರು ಸರ್. ಸುಮಾರು 2 ಎಕರೆದಲ್ಲಿ ಹಾಕಿದ್ದಾರೆ, 3000 ಗಿಡ ಇದೆ ಅಂತ ಹೇಳಿದ್ರು. ಸೊ ಈಗ ನಾವು ಮೇಲೆ ಹೋಗ್ತಾ ಇದ್ದೀವಿ. ಒಂದಿಷ್ಟು ಬೆಟ್ಟ ಇದು, ಯಾಕಂದ್ರೆ ಮೊದಲು ಬೆಟ್ಟ ಕಡಿದು ಈ ಜಾಗ ಮಾಡಿರುವಂತದ್ದು. ಸೊ ನಾವು ಉಳಿದ ಒಂದು ಜಾಗವನ್ನ ನೋಡಿ ಬರೋಣ. ಹಾಗೆ ಇಲ್ಲಿ ಕಾಂಪೋಸ್ಟ್ ಗೊಬ್ಬರ, ಅವರು ಸಾವಯವ ಗೊಬ್ಬರವನ್ನ ಹೇಗೆ ಮಾಡ್ತಾರೆ, ಸೊ ಇದು ಎಷ್ಟು ಎಕರೆ ದೊಡ್ಡದಾಗಿದೆ, ಸೊ ಉಳಿದ ಏನೆಲ್ಲ ಹಾಕಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಹಾಗೆ ಎಷ್ಟು ವಿಶಾಲವಾಗಿದೆ, ತೆಂಗು ಹಾಕಿದ್ದಾರೆ, ತೆಂಗಿನ ಗಿಡ ಹಾಕಿದ್ದಾರೆ. ಸೊ ಇನ್ನು ಮುಂದೆ ಕೂಡ ಅವ್ರದ್ದು ಐಡಿಯಾ ಇದೆ, ಬೇರೆ ಬೇರೆ ಏನೆಲ್ಲ ಹಾಕುವಂತ ಒಂದು ಐಡಿಯಾ ಇದೆ. ಸೊ ಸಿಂಪ್ಲಿ ಆಗಿ ಒಮ್ಮೆ ನೋಡ್ತಾ ಎಲ್ಲ ಹಸಿರನ್ನ ನೋಡ್ತಾ ಹೋಗೋಣ, ಬನ್ನಿ. ಸೊ ಇದು ಟೋಟಲ್ ಎಷ್ಟು ಎಕರೆ ಇದೆ? ಇದು 5 ಎಕರೆ. ಸೊ ನೆಕ್ಸ್ಟ್ ಪ್ಲಾನ್ ಈ ಕಡೆನೂ ಹಾಕುವ ಐಡಿಯಾ ಉಂಟಾ? ತೆಂಗಿಂದು ತೆಂಗಿನ ಅಡಿಯಲ್ಲೆಲ್ಲ ಸ್ವಲ್ಪ ಬಿಸಿಲು ಬರುವಾಗ ಬಂದ್ರೆ ಅಡಿಯಲ್ಲಿ ನಮ್ಗೆ ನೋಡಿ, ಇದು ದಾಲ್ಚಿನ್ನಿ ಲೀಫ್, ಪಲಾವ್ ಎಲೆ ಅಂತ ಹೇಳ್ತೀವಲ್ಲ, ಅಂಡ್ ಬೇ ಲೀಫ್. ಇದರಲ್ಲಿ ಕಡುಬು ಕೂಡ ಮಾಡ್ಬೋದು, ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಇದರಲ್ಲಿ. ಸೊ ಫ್ರೀಯಾಗಿ ಅಲ್ಲಿ ಸಾಕಷ್ಟು ಇತ್ತು, ಹಾಗೆ ನಾವು ತಗೊಂಡು ಬಂದಿದ್ದು. ಸೊ ಈಗ
ಮೇಲೆ ಕೂಡ ಹಾಕಿದ್ದಾರೆ ಅಂತ ಹೇಳಿದ್ರಲ್ಲ, ಆ ಒಂದು ಭಾಗಕ್ಕೆ ಬಂದ್ವಿ. ಇಲ್ಲಿ ಟೋಟಲಿ ಆಗಿ ಒಂದು 3000 ಪ್ಲಾಂಟ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ಮೇಲಿನ ಜಾಗಕ್ಕೆ, ಗುಡ್ಡದ ಮೇಲಿನ ಜಾಗದಲ್ಲಿ ಕೂಡ ನಾವೀಗ ಬರ್ತಾ ಇದ್ದೀವಿ. ಆಗ ವಿಡಿಯೋ ಮಾಡಿದ್ದು ಇಲ್ಲಿ ನೋಡಿ, ಈಗ ಕರೆಕ್ಟ್ ಆಗಿ ಕಾಣ್ತಾ ಇದೆ. ನಾವು ನಿಂತು ಆಗ ಮಾತಾಡಿದ್ದು ಅಲ್ಲಿ ಕೆಳಗಿನಿಂದ. ಈಗ ನಾವು ಇಷ್ಟು ಮೇಲೆ ಬಂದಿದ್ದೀವಿ, ಕಾಣ್ತಾ ಇದೆಯಲ್ಲ. ಸೊ ಟೋಟಲಿ ಆಗಿ ಒಂದು 2 ಎಕರೆದಲ್ಲಿ ಹಾಕಿದ್ದಾರೆ ಇವರು, ಕೆಳಗೆ ಮತ್ತು ಮೇಲೆ. ಸೊ ಇಲ್ಲಿ ಒಂದು ಪುಟ್ಟ ಮನೆ ಕೂಡ ಇದೆ. ಇಬ್ಬರು ಗಂಡ ಹೆಂಡತಿ ಮತ್ತೆ ಅವರಿಬ್ಬರ ಮಕ್ಕಳು ಕೂಡ ಈ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ವರ್ಕರ್ ಆಗಿದ್ದಾರೆ. ಸೊ ಅವರ ಜವಾಬ್ದಾರಿಯಲ್ಲಿ ಇವರು ಬಿಟ್ಟು ಹೋಗ್ತಾರೆ. ಮತ್ತೆ ಈ ಒಂದು ಬೆಳೆಯ ಟೈಮಲ್ಲಿ ಬೆಳಗ್ಗೆ ಮತ್ತು ಸಂಜೆ ಬರ್ತಾರೆ, ಹಣ್ಣಾದ ಟೈಮಲ್ಲಿ. ಸೊ ಬೇಕಾಗತ್ತೆ, ವರ್ಕರ್ ಇಲ್ಲದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಹಲವಾರು ಕೆಲಸಗಳು ಇದಕ್ಕೆ ಇರ್ತದೆ ಅಲ್ವಾ, ಗೊಬ್ಬರ ಹಾಕೋದ್ರಿಂದ ಹಿಡಿದು. ಸೊ ಹಾಗಾಗಿ ವರ್ಕರ್ ಬೇಕೇ ಬೇಕು. ಇಲ್ಲಿ ಮುಂದೆ ಕೂಡ ಆ ಒಂದು ಜಾಗದಲ್ಲಿ ಕೂಡ ಕಾಣ್ತಾ ಇದೆ ಅಲ್ವಾ. ಸೊ ಟೋಟಲಿ ಒಂದು 3000 ಪ್ಲಾಂಟ್ ಇದೆ ಅಂತ ಹೇಳಿದ್ರು. ಇಷ್ಟು ಸುಂದರ ಪರಿಸರದ ನಡುವೆ ಒಂದಿಷ್ಟು ಹೊತ್ತು ಕಳೆದಿದ್ದು ಮಾತ್ರ ಮರೆಯಲಾಗದ್ದು. ನಮ್ಮ ಜೊತೆ ಇನ್ನೂ ಇಬ್ಬರಿದ್ರು, ಶರ್ಲಿನ್ ಮತ್ತು ಮೇಡಮ್. ಇದು ನೋಡಿ, ಒಂದು ಫ್ರೂಟ್ ಅಂತ ಮಳೆಗಾಲಕ್ಕೆ ನಾನು ಅವಾಗ ಹೇಳಿದ್ನಲ್ಲ ಪಾಚಿ ತರ ಅಂತ, ಇದಕ್ಕೆ ಸಹ ಬಂದಿದೆ. ಏನ್ ಹೇಳ್ತೀರಿ ಅದಕ್ಕೆ? ವೆಲ್ವೆಟ್ ಆಪಲ್. ವೆಲ್ವೆಟ್ ಆಪಲ್ ನೋಡಿ, ಹೀಗೆ ಇಷ್ಟು ಒಳ್ಳೆ ಇರ್ತದೆ ಇದು. ಸಿಪ್ಪೆ ತುಂಬಾ ತಿನ್ನಲ್ಲ, ತುಂಬಾ ತಿನ್ನ, ರುಚಿ ಒಂಥರ ಚೆನ್ನಾಗಿ. ಡೈರೆಕ್ಟ್ ತಿನ್ನೋದು ಅದನ್ನ? ಡೈರೆಕ್ಟ್ ತಿನ್ನೋದು. ಇದೆಲ್ಲ ನೋಡಿ, ಇದೆಲ್ಲ ಈಗೇನೆ ಪಾಚಿ ಬಂದಿದೆ ನೋಡಿ. ಒಂಥರ ಅಂದ್ರೆ ಇಲ್ಲಿ ಬಿಸಿಲಿಲ್ಲ ಅಲ್ಲ, ಬಿಸಿಲು ಮತ್ತೆ ಮಳೆಗೆ ಹೀಗಾಗಿದೆ. ಇದು ಒಂದಕ್ಕೆ ಬಿಸಿಲು ಬೇಕು, ಒಂದಕ್ಕೆ ಎಕ್ಸ್ಪೆನ್ಸಿವ್ ಫ್ರೂಟ್ ಇದು. ಹೌದಾ? ಮಾರ್ಕೆಟಿಗೆ ಬರ್ತದ ಇದು? ಇಲ್ಲ, ಇದು ಕೆಜಿಗೆ 1000 ರೂಪಾಯಿ ಉಂಟು. ಓ ಮೈ, ನೋಡಿ ಎಲ್ಲ ಗಿಡ ತುಂಬಾ ಇದಾಗಿದೆ, ಬಟ್ ಎಷ್ಟು ಬರ್ತದೆ ಅಂತ ಇಲ್ಲ. ನನ್ನ ಗಂಡ ಬಂದು ಇಲ್ಲಿ ದಿನಾ ತಿನ್ನೋದಂತೆ. ಈಗ ನಾವು ಸಹ ಒಂದು ತಿನ್ನುವ. ನಿಜ, ಈ ಒಂದು ವೆಲ್ವೆಟ್ ಆಪಲ್ ಮಾರ್ಕೆಟ್ ಅಲ್ಲಿ ತುಂಬಾ ಕಾಸ್ಟ್ಲಿನೂ ಇದೆ, ಬಟ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ನೋಡಿ ಸ್ನೇಹಿತರೆ, ಇದು ಸುತ್ತಲೂ ಒಮ್ಮೆ ಮುಗಿಲು ಮುಟ್ಟುವ ಒಂದು ಚಿತ್ರಣ ಇದೆಯಲ್ಲ, ಬಹಳ ಚಂದ ಅಂದ್ರೆ ಚಂದ. ಒಂದಿಷ್ಟು ಎಸ್ ನೋಡಿ ಫ್ರೆಂಡ್ಸ್, ಇದು ಸಾವಯವ ಗೊಬ್ಬರದ ಗುಂಡಿ ಅಂತ. ಎಲ್ಲ ಗೊಬ್ಬರವನ್ನ ತಂದು ಇಲ್ಲಿ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೆ ಹಾಕುವಂತದ್ದು ಇದು. ಮಾಡುದು ಅದೆಲ್ಲ ತರ್ತಾರಲ್ಲ, ಅದೆಲ್ಲ ತಂದು ಇಲ್ಲಿ ಹಾಕಿ ಮತ್ತೆ ಇಲ್ಲಿಂದ ಎಲ್ಲ ಗಿಡಕ್ಕೂ ಹಾಕೋದು, ಸಪ್ಲೈ ಮಾಡಿ ಗಿಡಗಳಿಗೆ ಹಾಕೋದು. ಅಲ್ಲ, ಇಲ್ಲಿಂದ ಇಷ್ಟು ಮೇಲೆ ಬಂದಿದೀವಲ್ಲ, ಇಲ್ಲಿಂದ ಹೇಗೆ ಬರ್ತದೆ? ಅವರು ಗಾಡಿಯಲ್ಲಿ ಬರ್ತದಾ? ಇಲ್ಲ, ಇಲ್ಲಿಂದ ಹೌದು, ಇಲ್ಲಿಂದ ಗಾಡಿಯಲ್ಲಿ ಅದು ಟೆಂಪೋ ಉಂಟು, ಅಲ್ಲಿವರೆಗೆ ಬರ್ತದೆ. ಮತ್ತೆ ನಾವು ಜನ ಮಾಡ್ತೇವೆ, ಒಂದು 10 ಜನ ಮಾಡ್ತೇವೆ. ಒಂದೇ ದಿವಸದಲ್ಲಿ 2-3 ದಿವಸದಲ್ಲಿ ಫಿನಿಶ್ ಆಗ್ತದೆ. ಒಂದು 10-15 ಜನ ಒಮ್ಮೆಲೆ ಬರ್ತೇವೆ. ನಿಜ ಆಶಾ, ಎಲ್ಲವನ್ನ ತಿಳ್ಕೊಂಡಿದ್ದಾರೆ, ಮಾಡ್ಲಿಕ್ಕೆ ಬರದೋ ಇದ್ರು ಕೂಡ. ಯಾಕಂದ್ರೆ ಅವರು ಪ್ರೊಫೆಷನಲ್ ಒಂದು ಬ್ಯೂಟಿಷಿಯನ್ ಆಗಿದ್ದಾರೆ. ಸೊ ಬರ್ಲಿಕ್ಕೆ ಆಗದಿದ್ರು ಕೂಡ ಎಲ್ಲವನ್ನ ತಿಳ್ಕೊಂಡಿದ್ದಾರೆ. ದಟ್ಸ್ ಗ್ರೇಟ್. ಫೈನಲ್ ಆಗಿ ನಾವು ಅಲ್ವೇನ್ ಸರ್ ಹತ್ರ ಕೇಳಿದ್ವಿ, ಈ ಒಂದು ಗುಡ್ಡ ಪ್ರದೇಶವನ್ನ ತಗೊಂಡಿದ್ದು, ಪರ್ಚೇಸ್ ಮಾಡಿದ್ದು ಅವರು. ಈಗ ಒಂದು ಹದ ಮಾಡಿ ಒಂದು ಇಷ್ಟೊಂದು ಬೆಳೆ ಬೆಳೀತಾ ಇದ್ದಾರಲ್ಲ, ಇದೆಲ್ಲ ಹೇಗೆ ಸಾಧ್ಯ ಆಯ್ತು, ಹೇಗಾಯ್ತು, ಎಷ್ಟು ಖರ್ಚಾಯ್ತು ಕೇಳಿದಾಗ, ಒಂದು ಜಾಗ ಗುಡ್ಡ ಜಾಗ ತೆಗೆದುಕೊಂಡು ನಾನು ತುಂಬಾ ಖರ್ಚು ಮಾಡಿದ್ದೆ. ಲೆವೆಲ್ ಮಾಡ್ಲಿಕ್ಕೆಲ್ಲ ತುಂಬಾ ಖರ್ಚು ಮಾಡಿದ್ದೆ ನಾನು, ಗುಡ್ಡ ಜಾಗ ತೆಗೆದು. ಮತ್ತೆ ಸಸ್ಯ ಎಲ್ಲ ಇಡ್ಲಿಕ್ಕೆ ಸಾಧಾರಣ ಒಂದು 2 ಎಕರೆಯಲ್ಲಿ ಸಸ್ಯ ಉಂಟು. 3000 ಸಸ್ಯ ಇಡ್ಲಿಕ್ಕೆ ಸಾಧಾರಣ ಒಂದು 10-12 ಲಕ್ಷ ನನಗೆ ಖರ್ಚಾಗಿದೆ. ಬೇರೆ ಕಡೆಯಿಂದ ಬೇರೆ ಕಡೆಯಲ್ಲಿ ಎಲ್ಲಿಂದ ತಂದು? ನಾನು ತಮಿಳುನಾಡಿನಿಂದ ತಂದು. ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ಒಬ್ರು ಒಂದು ಯುವಕ ಇವತ್ತಿನ ದಿನದಲ್ಲಿ ಕೃಷಿ ಮಾಡ್ತೀನಿ ಅಂತ ಬಂದಾಗ ಅವರಿಗೆ ನೀವು ಯಾವ ರೀತಿ ಸಲಹೆಯನ್ನ ಕೊಡ್ತೀರಿ? ಕೃಷಿ ಮಾಡ್ಬೋದು, ಯಾರು ಸಹ ಮಾಡ್ಬೋದು, ಒಳ್ಳೆ ಇದು ಇಂಟ್ರೆಸ್ಟ್ ಇದ್ದವರಿಗೆ. ಮತ್ತೆ ಸುಮ್ಮನೆ ಕೃಷಿ ಮಾಡಿ ನಾನು ಇಡ್ತೇನೆ, ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಮಾಡುದ ಅವರಿಗೆ ಇದು ಒಳ್ಳೇದಂತ ನಾನು ಹೇಳ್ತೇನೆ. ಸೊ ಅದ್ರ ಹಿಂದೆ ಇರಬೇಕು, ಒಂದ್ ಸ್ವಲ್ಪ ಮಾಡಿ ಹೋಗೋದಲ್ಲ, ಸ್ವಲ್ಪ ಮಾಡಿ ಹೋಗೋದು, ಕೆಲಸದವರು ಬಿಟ್ಟು ಹೋಗೋದು ಹಾಗೆ ಅಲ್ಲ. ನಾನು ಬೆಳಿಗ್ಗೆ ಬಂದು ನಾನು ಎಲ್ಲ ಮಾಡಿ ಮಧ್ಯಾಹ್ನ ತನಕ ಇರ್ತೇನೆ, ಕೆಲವು ಸಾರಿ ಸಾಯಂಕಾಲ ತನಕ ನಾನು ಇರ್ತೇನೆ. ನಾನು ಎಲ್ಲ ಇದು ಮಾಡಿ ಮತ್ತೆ ನೋಡಿ ನಾನು ಚೆಕ್ ಮಾಡಿ ಮತ್ತೆ ನಾನು ಹೋಗುದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ವಿಷಯವನ್ನ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು. ಎಸ್, ಸೊ ಆಶಾ ಅವರೇ,
ಈ ಒಂದು ಡ್ರ್ಯಾಗನ್ ಫ್ರೂಟ್ ಮಾಡ್ಲಿಕ್ಕೆ ಸರ್ ಜೊತೆಗೆ ನೀವು ಕೂಡ ಪಾಲುದಾರರು. ಅದು ಕಷ್ಟ ಇರ್ಬೋದು ಅಥವಾ ನೋವು ಇರ್ಬೋದು, ಈಗ ಬಂದ ಫಲ ನೋಡಿ ಖುಷಿ ಆಗಿರ್ಬೋದು. ಬಟ್ ಪ್ರಾರಂಭದ ದಿನದಲ್ಲಿ ನೀವು ಯಾವ ರೀತಿಯಿಂದ ಫೇಸ್ ಮಾಡಿದ್ರಿ, ಅದೊಂದು ರೀತಿ ಕೆಲವು ನೋವು ಇರ್ಬೋದು, ಹಾಳಾಗಿರ್ಬೋದು, ಬೇಸರ ಇರ್ಬೋದು, ಯಾಕಾದ್ರೂ ಮಾಡಿದ್ರು ಅಂತ ಅನಿಸಿರ್ಬೋದು. ಸೊ ಅದೊಂದ್ ರೀತಿ ನಿಮಗೆ ಏನ್ ಅನಿಸ್ತದೆ ನಿಮಗೆ ಈಗ? ಹಾಗೆ ಇನ್ನು ಮಾಡೋರಿಗೆ, ಯೂತ್ಗೆ ಏನ್ ಹೇಳ್ತೀರಾ? ಕೃಷಿಯಲ್ಲಿ ನಮ್ಮ ಕುಟುಂಬದವರೆಲ್ಲ ಕೃಷಿಕರೇ. ನಮ್ಮ ಅಪ್ಪನಿಗೆ ಸಹ ಗದ್ದೆ ತೋಟ ಎಲ್ಲ ಇತ್ತು. ಸೊ ನಾನು ಹುಟ್ಟಿ ಬೆಳೆದ ಜಾಗ, ನಾನು ಕೂಡ ಕೃಷಿಕಳೆ. ಆದ್ರೆ ನನಗೆ ಅದರಲ್ಲಿ ಅಷ್ಟೊಂದು ಮನಸೋಲುವಷ್ಟು ಏನು, ಅಷ್ಟು ಅದರಲ್ಲಿ ಅರ್ಪಣೆ ಕೊಡುವಷ್ಟು ಅಷ್ಟು ಇಷ್ಟ ಇಲ್ಲ. ಯಾಕೆಂದರೆ ನನಗೆ ಗೊತ್ತುಂಟು ಕೃಷಿಕರಿಗೆ ಅಷ್ಟೊಂದು ಬಾಳ್ವೆ ಲಾಂಗ್ ಇಲ್ಲ ಅಂತ. ಯಾಕೆಂದ್ರೆ ಅವರಿಗೆ ಬೇಕಾದದ್ದು ಅಂದ್ರೆ ಆಸೆ ಎತ್ತರಕ್ಕೆ ಇರ್ಬೇಕಂತ ಹೇಳಿದ್ರೆ ಅಷ್ಟೇ ಶ್ರಮ ಪಡ್ಬೇಕು ಅವರು. ಅಷ್ಟು ಶ್ರಮ ಪಡ್ಬೇಕು, ಅಷ್ಟು ಕೆಲಸದಲ್ಲಿ ಮಗ್ನರಾಗ್ಬೇಕು, ಅವರು ಇಂಟ್ರೆಸ್ಟ್ ಬೇಕು ಅವರಿಗೆ, ಅದರಲ್ಲಿಯೇ ಇರ್ಬೇಕು. ಅಂದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು, ಕೈ ಕೆಸರೇ ಇರ್ತದೆ. ಅವರು ಬಾಯಿ ಮೊಸರು ಮಾಡುವಷ್ಟು ಅವರಿಗೆ ಟೈಮ್ ಇರುವುದಿಲ್ಲ, ಕೆಸರಲ್ಲೇ ಇರ್ಬೇಕಂತ ನನ್ನದು, ನಾನು ನೋಡಿದ ಪ್ರಕಾರ ಆತರ. ಸೊ ಇವರು ಇಂಟ್ರೆಸ್ಟ್ ತೋರಿಸುವಾಗ ನನ್ಗೆ ಯಾಕೋ ಮನಸ್ಸಿನಲ್ಲಿ ಅಷ್ಟು ಖುಷಿ ಅಂತ ಅನಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಈಗ ಇನ್ನು ಈ ಪ್ರಾಯದಲ್ಲಿ 60ನೇ ವರ್ಷದಲ್ಲಿ ಅವರದ್ದು, ಈಗ ಅವರಿಗೆ 60ನೇ ವರ್ಷದಲ್ಲಿ ಇದು ಮಾಡೋದಷ್ಟು ಸುಲಭ ಅಲ್ಲ, ಬೇಡ ಅಂತ ನಾನು ಏನು ಅವರಿಗೆ ಅಷ್ಟು ಪ್ರೋತ್ಸಾಹಿಸಲಿಲ್ಲ. ಮಾತ್ರ 1 ವರ್ಷದಲ್ಲಿ ಡ್ರ್ಯಾಗನ್ ಫ್ರೂಟ್ ತಂದು ಅದನ್ನು ತಿಂದು ಆಗುವಾಗ ನನಗೆ ಸಹ ಅನಿಸಿತು, ಒಂದು ಅಸಾಧ್ಯವಾದದ್ದು ಸಾಧ್ಯ ಮಾಡ್ಬೋದು ಈ ಪ್ರಾಯದಲ್ಲಿ ಇವರು ಮಾಡಿದ್ರೆ. ಒಬ್ಬರೇ ಒಂದು ಹಠ ಮಾಡಿದ್ರಲ್ಲ, ಅದಕ್ಕೆ ಅವರಿಗೆ ಒಂದು ಶಬಾಸ್ ಅಂತ ನಾನು ಬ್ಯಾಕ್ ಬೋನ್ ಆಗಿ ನಿಂತೆ. ಯಾವುದಕ್ಕೆ? ಅವರ ಕಮರ್ಷಿಯಲ್ ಫೀಲ್ಡಿಗೆ ಅವರಿಗೆ ಒಂದು ಹೆಲ್ಪ್ ಮಾಡಲಿಕ್ಕೆ, ಅವರಿಗೆ ಸೇಲ್ ಮಾಡಲಿಕ್ಕೆ ಆಗಲಿ, ಮಾತಾಡಲಿಕ್ಕೆ ಆಗಲಿ, ಅಥವಾ ಜನರಿಗೆ ಕನ್ವಿನ್ಸ್ ಮಾಡಲಿಕ್ಕೆ, ಅದಕ್ಕೋಸ್ಕರ ನಾನು ಅವರಿಗೆ ಸಪೋರ್ಟ್ ಮಾಡಿದ್ದೆ. ಮಾರ್ಕೆಟಿಂಗಿಗೆ ಎಲ್ಲ ಕಡೆ ಹೋಗುದು ಆ ಥರ. ಆದರೆ ನನ್ನ ಪ್ರಕಾರ ಈಗ ನಾನು ಮೊದಲೇ ಏನು ಎಣಿಸ್ತಿದ್ದೆ ಅದು ಈಗ ನನಗೆ ಅನಿಸ್ತದೆ, ಇಲ್ಲ ಕೃಷಿಯಿಂದವೇ ಜೀವನ ಒಳ್ಳೇದು ಅಂತ. ಯಾಕೆಂದರೆ ಹೆಲ್ತ್, ಈಗ ನನಗೆ ಅನಿಸ್ತದೆ ಹೆಲ್ತ್. ನಾವು ಸಣ್ಣ ಇರುವಾಗ ನಮಗೆ ಎಂಥ ರೋಗ ಇರಲಿಲ್ಲ, ನಾವು ಕೆಸರಿನಲ್ಲಿಯೇ ಹೊರಳಾಡಿಕೊಂಡು ಇರ್ತಿದ್ದೆವು. ಆಗ ನಮಗೆ ಎಂಥ ಕಜ್ಜಿ ಸಹ ಇರಲಿಲ್ಲ, ಎಂಥ ಸಹ ಇರಲಿಲ್ಲ. ಈಗ ಎಲ್ಲ ಸ್ಕಿನ್ ಪ್ರಾಬ್ಲಮ್, ಅದು ಇದು. ನಾನು ಬ್ಯೂಟಿಷಿಯನ್ ಆಗಿದ್ದರಿಂದ ತುಂಬ ಜನ ನನಗೆ ಫೇಶಿಯಲ್ಗೆ ಬರ್ತಾರೆ, ಅವರಿಗೆ ಎಲ್ಲ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇರ್ತದೆ, ಸೋರಿಯೋಸಿಸ್ ತುಂಬ ಇರ್ತದೆ. ಅದೆಲ್ಲ ನನಗೆ ಅನಿಸೋದು ಈ ಎಲ್ಲ ಕೆಮಿಕಲ್ಗಳಿಂದ. ಸೊ ನಮ್ಮ ಮಣ್ಣಿನಿಂದ, ಭೂಮಿ ತಾಯಿಯಿಂದ ನಾವು ಏನು ಮುಟ್ಟಿ ಮಾಡ್ತೇವೆ ಅದು ನಮಗೆ ಯಾವಾಗಲೂ ಒಂದು ನಮಗೆ ಲಾಂಗ್ ಲೈಫ್ ಕೊಡ್ಬೋದು, ಜೀವನದಲ್ಲಿ ತೃಪ್ತಿ ಇದೆ. ಈ ಎಂತ ಹೇಳೋದು, ನಮ್ಮ ಗಾಳಿ ಒಳ್ಳೇದು, ಇಲ್ಲಿ ಎಲ್ಲ ಒಳ್ಳೇದು. ಸೊ ಹಾಗಾಗಿ ಕೃಷಿಯಿಂದ ಬದುಕು ಸ್ವರ್ಗ ಅಂತ ಹೇಳ್ಬೋದು. ಹಾಗಾಗಿ ನಾನು ನನ್ನ ಮೊದಲಿದು ಇದನ್ನು ತಪ್ಪು ತಿಳುವಳಿಕೆಯನ್ನು ಸರಿಹೊಂದಿಸಿ ಈಗ ನಾನು ಹೇಳ್ತೇನೆ ಏನಂದರೆ, ಕೃಷಿ ಮಾಡಿದರೆ ನಿಜವಾಗ್ಲಿ ಒಳ್ಳೇದು. ಅಂದರೆ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಇದೆ. ಹಾಗೆ ಅಲ್ಲಿಗೆ ಸ್ವಲ್ಪ ನೋವು ಇದ್ರೂ ಕೂಡ, ಕಷ್ಟ ಇದ್ರೂ ಕೂಡ ಕೊನೆಯಲ್ಲಿ ಒಂದು ಶಾಂತಿ ಇದೆ, ಸಮಾಧಾನ ಇದೆ, ಸುಖ ಇದೆ ಅಂತ. ಹೌದು, ಕೃಷಿ ಮಾಡಿದವರ ಪ್ರತಿಯೊಬ್ಬರ ಅನುಭವ, ಅದಕ್ಕೆ ಇವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಸೊ ನಮ್ಮ ಮೂಲ ಅಂದ್ರೆ ಕೃಷಿನೇ, ನಾವು ಅಲ್ಲಿಂದನೇ ಬಂದವರು. ಸೊ ಅದನ್ನ ಮುಂದುವರಿಸಿಕೊಂಡು ಹೋಗಿ ಅಂತ ಇವರಿಬ್ಬರು ಕೂಡ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮೆಲ್ಲ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ, ಒಂದು ತೋಟ ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ನೀವು ಹೇಳಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕದೆ ಕೇವಲ ಸಾವಯವ ಗೊಬ್ಬರವನ್ನು ಹಾಕಿ ಈ ಒಂದು ಹಣ್ಣನ್ನ, ಇಷ್ಟು ದೊಡ್ಡ ಹಣ್ಣನ್ನ ಪಡೆದಿದ್ದಾರೆ. ಇಷ್ಟು ಓಪನ್ ಆಗಿದೆಯಲ್ಲ, ಇದು ನಿಮಗೆ ಅನಿಸ್ತದೆ ಹಾಳಾಗಿದೆಯಾ ಅಂತಂದ್ರೆ, ಮುಂದೆ ನಾವು ಇದನ್ನ ಕಟ್ ಮಾಡ್ತೀವಿ. ಫುಲ್ ವಿಡಿಯೋವನ್ನ ನೋಡಿ ಸ್ನೇಹಿತರೆ. ಒಂದು ಡ್ರ್ಯಾಗನ್ ಫ್ರೂಟ್, ನಾನು ಅನ್ಕೊಂಡೆ ಇದು ಒಂದು 800 1 kg ಇರ್ಬೋದೇನಂತ, ಇಷ್ಟು ದೊಡ್ಡ ಉಂಟಲ್ಲ ಇದು. ಸೊ ನೋಡುವ ಎಷ್ಟು ತೂಕ ಇದೆ ಅಂತೇಳಿ. ಹಾಗೆ ಈ ಒಂದು ಡ್ರ್ಯಾಗನ್ ಹಣ್ಣು ಅಂದ್ರೆ ನಾ ಮೊದಲೇ ಹೇಳಿದೆ, ಒಂದು ಕ್ಯಾಕ್ಟಸ್ ಜಾತಿಗೆ ಸೇರಿದಂತ ಅಮೆರಿಕ ಮೂಲದ ಈ ಒಂದು ಹಣ್ಣು ಇವತ್ತು ಭಾರತದಾದ್ಯಂತ ಬೆಳೀತಾ ಇದ್ದಾರೆ. ಸೊ ಈ ಒಂದು ಹಣ್ಣು ವಿಶೇಷವಾದ, ವಿಭಿನ್ನವಾದ ರುಚಿ, ಆಕಾರ ಮತ್ತು ಬಣ್ಣವನ್ನು ಹೊಂದಿರುವಂತ ಈ ಒಂದು ಡ್ರ್ಯಾಗನ್ ಹಣ್ಣು ನೋಡಿ, ಇಷ್ಟು ದೊಡ್ಡದಿದೆಲ್ಲ. ಇದು 800 ಗ್ರಾಮ್ ಇದೆ. ಅಲ್ವಿನ್ ಸರ್ ಹೇಳಿದ್ರು, ನೋಡಿಯದೇ ಹೇಳಿದ್ರು ಅವರು, ಇದು 800 ಇರ್ಬೋದು ಅಂತೇಳಿ. ಕರೆಕ್ಟ್ ಆಗಿ 814 ಗ್ರಾಮ್ ಅಂತೂ ಈ ಹಣ್ಣು ಇದೆ. ಹಾಗೆ ಈ ಹಣ್ಣಿನ ಬಗ್ಗೆ ಇನ್ನೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಹೇಳ್ತೇನೆ ಸ್ನೇಹಿತರೆ. ಏನೆಲ್ಲ ಇದೆ, ಯಾಕೆ ತಿನ್ನಬೇಕು ಅಂತ ಹೇಳಿ. ವಿಟಮಿನ್ ಸಿ ಅಧಿಕವಾಗಿರುವ, ಹಾಗಾದ್ರೆ ಫೈಬರ್ ಇರುವಂತ, ಕಬ್ಬಿಣಾಂಶದಿಂದ ಕೂಡಿರುವ ಈ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಹಾಗೆ ಡೈಜೆಷನ್, ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಸ್ನೇಹಿತರೆ. ಈ ಒಂದು ನಾನು ಕಂಡುಕೊಂಡ ಸತ್ಯ. ನಾನು ಮನೆಗೆ ಬಂದು ಈ ಹಣ್ಣು ಜ್ಯೂಸ್ ಮಾಡಿ ಕುಡಿದೆ, ಮತ್ತೆ ಹೀಗೆ ತಿಂದೆ, ಎಲ್ಲವನ್ನ ಮಾಡಿದೆ. ಹಾಗೆ ಇದನ್ನ ತಿಂದ್ರೆ ಕರೆಕ್ಟ್ ಆದ ಡೈಜೆಷನ್, ಹಾಗೆ ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದಲ್ಲಿ ಕರೆಕ್ಟ್ ಆದ ಮೋಷನ್ ಹೋಗ್ತದೆ.
ಹಾಗೆ ಆಶಾ ಅವರು ಹೇಳಿದ್ರು ಇದು ಕ್ಯಾನ್ಸರ್ ಕಾರಕ ಅಂದ್ರೆ ಕ್ಯಾನ್ಸರ್ ಪೇಷಂಟ್ಗೆ ಕೂಡ ಯೂಸ್ ಆಗ್ತದೆ ಅಂತ ಹೇಳಿ. ಹಾಗೆ ಈ ಹಣ್ಣಿನಲ್ಲಿ ಕಬ್ಬಿಣಾಂಶ ಅಂದ್ರೆ ಐರನ್ ಕಾಂಟೆಂಟ್ ಜಾಸ್ತಿ ಇರುತ್ತೆ, ರಕ್ತಹೀನತೆ ನಿವಾರಣೆ ಮಾಡುತ್ತೆ, ಹಿಮೋಗ್ಲೋಬಿನ್ ಮಟ್ಟವನ್ನ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಹಣ್ಣಿನಲ್ಲಿ 3 ತರ ಹಣ್ಣು ಇರುತ್ತೆ ಸ್ನೇಹಿತರೆ. ಒಂದು ಯೆಲ್ಲೋ ಇದೆ, ಒಂದು ರೆಡ್ ಇದೆ, ಹಾಗೆ ಒಂದು ವೈಟ್ ಇದೆ. ಅಂದ್ರೆ ವೈಟ್ ಅಂದ್ರೆ ಒಳಗಿನ ತಿರುಳು ವೈಟ್ ಆಗಿರುತ್ತೆ, ಯೆಲ್ಲೋ ಅಂದ್ರೆ ಮೇಲಿನ ಸಿಪ್ಪೆ ವೈಟ್ ಆಗುತ್ತೆ. ಹಾಗೆ ಈ ಹಣ್ಣನ್ನ ತಿನ್ನೋ ರೀತಿ ಮಧ್ಯದಲ್ಲಿ ಕತ್ತರಿಸಿ ಚಮಚದ ಸಹಾಯದಿಂದ ತೆಗಿಬಹುದು. ಹಾಗೆ ಸಿಪ್ಪೆಯನ್ನ ತಿನ್ನಬಾರದು. ಅದನ್ನ ಏನೇನೆಲ್ಲ ಮಾಡಿ ತಿನ್ಬಹುದು ಅಂತ ಹೇಳಿದ್ರೆ ಸಲಾಡ್, ಸ್ಮೂದಿ, ಜ್ಯೂಸ್, ಮಿಲ್ಕ್ ಶೇಕ್ ಏನೇನೆಲ್ಲ ಮಾಡ್ಬೋದು. ನೋಡಿ ಮೇಡಮ್ ಈಗ ಕಟ್ ಮಾಡ್ತಾ ಇದ್ದಾರೆ, ನಾವೆಲ್ಲ ತಿರುಗಾಡಿ ಬಂದು ಜ್ಯೂಸ್ ಕುಡಿದು ಈ ಒಂದು ತೋಟ ನೋಡ್ಕೊಳ್ಳಿಕ್ಕೆ ಒಂದು ಗಂಡ ಹೆಂಡತಿ ಇಬ್ರು ಸಹಾಯಕರಿದ್ದಾರೆ. ಸೊ ಅವರು ಕೂಡ ತುಂಬಾ ಸಹಾಯ ಮಾಡಿದ್ರು. ಬನ್ನಿ ಹಣ್ಣು ಹೇಗಿದೆ ಅಂತ ನೋಡೋಣ. ಅದೇ ಹಣ್ಣನ್ನ ಕಟ್ ಮಾಡಿ ತೋರಿಸ್ತಾ ಇದ್ದಾರೆ. ಒಂದು 800 ಗ್ರಾಮ್ ಇರುವಂತ ಹಣ್ಣನ್ನ ಕಟ್ ಮಾಡ್ತಾ ಇದ್ದೀನಿ. ಇದು ಓಪನ್ ಆಗಿದೆ, ಇವಾಗ ಅಷ್ಟೇ ಓಪನ್ ಆಗಿದ್ದು. ಕಟ್ ಮಾಡುವಾಗ ಅಂದ್ರೆ ಬಿಸಿಲು ಬೀರುವಾಗ ಇದು ಓಪನ್ ಆಗ್ತದೆ. ಆ ಫ್ರೂಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಈಗ ನಾವು ಕಟ್ ಮಾಡಿದ್ದೆವು ನೋಡಿ, ಎಷ್ಟು ಓಪನ್ ಆದ್ರೂ ಕೂಡ ಈ ಫ್ರೂಟ್ ಅನ್ನು ಕಟ್ ಮಾಡುವಾಗ ಹೇಗಿದೆ, ಏನಾದ್ರೂ ನಿಮ್ಗೆ ಜಾಸ್ತಿ ವೇಸ್ಟ್ ಅಂತ ಅನಿಸ್ತದ? ಏನಿಲ್ಲ, ಫುಲ್ ಫ್ರೂಟ್ ಇದೆ, ಫುಲ್ ತಿನ್ಬೋದು. 800 ಗ್ರಾಮ್ ಒಂದು ಫ್ರೂಟ್ ಇದೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಹಣ್ಣನ್ನ ತಿಂದ್ರೆ ಮತ್ತೆ ಊಟ ಮಾಡೋದು ಬೇಕಾಗಲ್ಲ ಸ್ನೇಹಿತರೆ, ಅಷ್ಟು ಹೊಟ್ಟೆ ತುಂಬತ್ತೆ. ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಹಣ್ಣನ್ನ ತಿಂದ್ವಿ ಅಂದ್ರೆ ಮೇಲೆ ನೋಡ್ಲಿಕ್ಕೆ ಮೇಲೆ ತರ ಅನ್ಸಿತ್ತು, ಬಟ್ ಒಳಗೆ ತುಂಬಾನೇ ಚೆನ್ನಾಗಿತ್ತು. ಬಟ್ ಇದು ಹಣ್ಣಾಗಿ ಓಪನ್ ಆಗಿದೆ, ಆದ್ರೂ ಕೂಡ ಒಳಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇದೆ. ಸಿಪ್ಪೆ ಕೂಡ ಎಷ್ಟು ಸಾಫ್ಟ್ ಇದೆ. ಇದನ್ನ ಕೂಡ ನಾವು ಮುಖಕ್ಕೆ, ಫೇಸ್ಗೆ ಹಚ್ಕೋಬಹುದು. ಅದನ್ನ ನಾನಂತೂ ಹಚ್ಚುತ್ತೇನೆ, ವೇಸ್ಟ್ ಮಾಡೋದೇ ಇಲ್ಲ ಯಾವ ತರಕಾರಿ ಕೂಡ. ತರಕಾರಿ ಸಿಪ್ಪೆ ಇದಂತೂ ನೋಡಿ ಎಷ್ಟು ಜ್ಯೂಸಿ ಆಗಿದೆ ಅಂದ್ರೆ ಬಾ, ಒಂದೊಂದು ಹಣ್ಣು ಬಹಳ ಟೇಸ್ಟ್ ಸ್ನೇಹಿತರೆ. ತಿನ್ನುದಿಲ್ವಾ? ಒಬ್ಬ ಮಾತ್ರ ತಿನ್ನು. ನೀ ತಿನ್ನುದಿಲ್ವೇನಾ? ಯಾರು ತಿಂತಾರೆ? ಬನ್ನಿ, ಯಾರು ತಿಂತಾರೆ ಬಂದು ತಿನ್ಬೇಕು. ವಾವ್, ಇದಂತೂ ಅಮೃತ, ಅಷ್ಟು ಟೇಸ್ಟ್ ಆಗಿದೆ ಸ್ನೇಹಿತರೆ. ಒಳ್ಳೆ ಹಣ್ಣಾಗಿತ್ತು ಗಿಡದಲ್ಲೇ. ಬಾ, ಐಸ್ ಕ್ರೀಮ್, ಡ್ರ್ಯಾಗನ್ ಫ್ರೂಟ್ ಐಸ್ ಕ್ರೀಮ್, ಯಮ್ ಯಮ್. ಎಸ್, ಇದನ್ನ ಸಲಾಡ್ ಕೂಡ ಮಾಡ್ಬೋದು, ಫ್ರೂಟ್ ಸಲಾಡ್ ಮಾಡ್ಬೋದು, ಹಾಗೆ ಹಲ್ವಾ ಕೂಡ ಮಾಡ್ಬೋದು. ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನ ಮಾಡಿದ್ರೆ. ಸೊ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ. ಡ್ರ್ಯಾಗನ್ ಫ್ರೂಟ್ ಎಷ್ಟೊಂದು ಹೆಲ್ದಿ ಆಗಿದೆ, ಎಷ್ಟೊಂದು ಯೂಸ್ ಆಗಿದೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೇನಾದ್ರೂ ಇದು ಬೇಕಾದಲ್ಲಿ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಗೆ ಇವರೇ ಹೇಳ್ತಾರೆ, ಕೇಳಿ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮಂಗಳೂರಲ್ಲಿ ಎಲ್ಲಿ ನಿಲ್ತಾರೆ ಅನ್ನೋದನ್ನ. ನಿಮಗೆ ಆರ್ಗ್ಯಾನಿಕ್ ಒಂದು ಫ್ರೂಟ್ ಬೇಕಾದಲ್ಲಿ ಇವರನ್ನ ಖಂಡಿತ ಸಂಪರ್ಕ ಮಾಡಿ, ನಿಮಗೆ ಖಂಡಿತ ಒಂದು ಒಳ್ಳೆ ರೇಟಲ್ಲಿ ಇವರು ಕೊಡ್ತಾರೆ. ಆಶಾ ಅಂಡ್ ಅಲ್ವಿನ್ ಅವರು. ಯಬ್ಬಾ, ನಾನಂತೂ ತಿಂದೆ ಸ್ನೇಹಿತರೆ. ಒಂದು ಹಣ್ಣು ತಿಂದ್ರೆ ಒಂದು ಊಟನ್ನ ಅವಾಯ್ಡ್ ಮಾಡ್ಬೋದು, ಅಷ್ಟು ಒಂದು ಹೊಟ್ಟೆ ತುಂಬುತ್ತೆ. ಕೊಡ್ತೀರಾ ಅವರು ಇದಕ್ಕೆ ಬಂದಾಗ? ನಾವು ಫಾರ್ಮಿಗೆ ಅಂದ್ರೆ ಜಾಸ್ತಿ ಅಂದ್ರೆ ನಾವು ಇಲ್ಲಿಂದ ಹೋಗುದಲ್ವಾ, ಇಲ್ಲಿ ಕಷ್ಟ ಆಗ್ತದೆ ನಮ್ಗೆ. ನಾವು ಮಂಗಳೂರಲ್ಲಿ ಇದ್ದ ಕಾರಣ ನಮ್ಗೆ ಇಲ್ಲಿ ಬಂದು ಅವರಿಗೆ ಕೊಡೋದು. ನಾವು ಬರುವ ಟೈಮಿನಲ್ಲಿ ಅವ್ರು ಬಂದ್ರೆ ನಾವು ಕೊಡ್ತೇವೆ. ನಾವು ಬರುವ ಟೈಮಲ್ಲಿ ಬಂದ್ರೆ ಅಂದ್ರೆ ಒಂದು 10 kg ಮಿನಿಮಮ್, ಒಂದು 15-20 kg ಹಾಗೆ ತಕೊಂಡೋದ್ರೆ ಪರವಾಗಿಲ್ಲ. ನಿಮ್ಮನ್ನ ಸಪೋಸ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಫೋನ್ ನಂಬರ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಬೋದಾ? ಮಾಡಿ. ಮತ್ತೆ ನಾವು ಉರ್ವ ಸ್ಟೋರ್ಸ್ ಅಲ್ಲಿ ಬೆಳಿಗ್ಗೆದು ಮತ್ತೆ ಸಂಜೆಗೆ 4 to 9, ಮತ್ತೆ ಬೆಳಿಗ್ಗೆ ಒಂದು ಈಗ ಇಲ್ಲಿಂದ ಸೀದಾ ತಗೊಂಡೋಗಿ ಅಲ್ಲಿ ನಿಲ್ತೇವೆ 11:30 ಇಂದ ಒಂದು 1:30 ತನಕ ನಿಲ್ತೇವೆ. ಉರ್ವ ಸ್ಟೋರ್ಸ್ ಅಚಲ್ ಇದೆ ಅಲ್ಲ, ಮೋರ್ ಇದೆ ಅಲ್ಲಿ, ಅಥವಾ ಲೇಡಿಲ್ ಅಲ್ಲಿ, ಈ ಲೇಡಿಲ್ ಟು ಉರ್ವ ಸ್ಟೋರ್ ರೋಡಿನಲ್ಲಿ ಎಲ್ಲಿಯಾದ್ರೂ ನಾವು ನಿಲ್ತೇವೆ. ನಮ್ಮ ಸ್ವಿಫ್ಟ್ ಕಾರಲ್ಲಿ. ಸೊ ಡೈರೆಕ್ಟ್ ಮಾರ್ಕೆಟ್ ಇದೆ ಅಂತ ಹೇಳ್ತಾರೆ. ಸೊ ನಂಬರ್ ಅನ್ನ ನೀವು ಒಮ್ಮೆ ಹೇಳ್ಬೋದಾ? ನಂಬರ್ 8217601414. ಎಸ್, ಅವ್ರ ನಂಬರ್ ಅನ್ನು ಕೂಡ ನಾನು ಪುನಃ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೇನೆ. ಸೊ ಯಾರಿಗೆ ಬೇಕಾದ್ರೂ ಅಥವಾ ಏನೇ ಒಂದು ಇನ್ಫಾರ್ಮೇಶನ್ ಬೇಕಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಸಾಧ್ಯ ಇದ್ರೆ ಜೀವನದಲ್ಲಿ ಒಂದು ಫಾರ್ಮ್ ಮಾಡಿ, ಇಲ್ಲದಿದ್ರೆ ಇಂಥ ಫಾರ್ಮ್ ಎಲ್ಲ ಆಗಿದೆಯೋ ಅಲ್ಲಿ ಹೋಗಿ ನೋಡಿ. ಅದ್ಭುತ ಚಂದ. ಎಸ್ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಾನಂತೂ ಮನೆಗೆ ಬಂದು ಜ್ಯೂಸ್ ಮಾಡಿದೆ, ಸಲಾಡ್ ಮಾಡಿದೆ, ಏನೇನೆಲ್ಲ ನನ್ನ ಕೈಯಲ್ಲಿ ಕ್ರಿಯೇಟ್ ಆಯ್ತು. ಹಾಗೆ ಸಿಪ್ಪೆ ಕೂಡ ಮುಖಕ್ಕೆ ಹಚ್ಕೊಂಡೆ ಸ್ನೇಹಿತರೆ. ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಜಸ್ಟ್ ಹಾಗೆ ತಿನ್ಬಹುದು. ಓಕೆನಾ? ಎಸ್, ಕೊನೆಯದಾಗಿ ಇಲ್ಲಿವರೆಗೆ ಹಲವಾರು ವಿಷಯಗಳನ್ನ ತಿಳಿಸಿಕೊಟ್ಟ ಅಲ್ವಿನ್ ದಂಪತಿಯವರಿಗೆ ತಮ್ಮ ಕಾರಲ್ಲೇ ನನ್ನನ್ನು ಕರ್ಕೊಂಡು ಹೋಗಿ ತಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆಯೂ ನನಗೆ ಸಮಯವನ್ನು ಮೀಸಲು ಕೊಟ್ಟ ಅವರಿಗೆ ಒಂದು ಪುಟ್ಟ ಕಾಣಿಕೆ. ಆಶಾ, ಥ್ಯಾಂಕ್ ಯು. ಅಂಡ್ ಅಲ್ವಿನ್ ಸರ್, ತುಂಬಾ ಥ್ಯಾಂಕ್ ಯು ನಿಮ್ಗೆ. ನೀವು ಇಷ್ಟೆಲ್ಲ ನಮಗೆ ಇದು ಮಾಡಿದಕ್ಕೆ
ನಮ್ಮಿಂದ ನಿಮ್ಗೆ ಒಂದು ಕೊನೆವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಒಂದು ವಿಶೇಷ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಈ ಡ್ರ್ಯಾಗನ್ ಫ್ರೂಟ್ ಹಣ್ಣು ತಿಂತ ನಾನು ಕೂಡ ತುಂಬಾ ಹಣ್ಣನ್ನು ತಂದೆ, ನೀವು ಕೂಡ ಇಂಥ ಆರ್ಗ್ಯಾನಿಕ್ ಹಣ್ಣನ್ನೇ ತಿನ್ನಿ. ನಮಸ್ಕಾರ.